ನಮಸ್ಕಾರ ಸ್ನೇಹಿತರೆ. ಲೆಟ್ಸ್ ಕಂಟಿನ್ಯೂ ದ ಏನ್ಷಿಯಂಟ್ ಹಿಸ್ಟ್ರಿ. ನಿಲ್ಲಿಸ್ಬಿಟ್ಟಿದ್ದೆ, ಸುಮ್ಮನೆ ತೊಗೊಂಡೋಗೋಣ. ನೋಡಿ, ನಾನು ಆಲ್ರೆಡಿ ಮಗಧ ರೈಸ್ ಬಗ್ಗೆ ಹೇಳಿದ್ದೆ, ರೈಸ್ ಆಫ್ ಮಗಧ ಡೈನೆಸ್ಟೀಸ್ ಹೇಳಿದ್ದೆ. ಸೊ ಇವಾಗ ವಿ ಹ್ಯಾವ್ ಟು ಎಂಟರ್ ಇನ್ ಟು ಅ ವೆರಿ ಗ್ರೇಟ್ ಫೇಸ್, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೇಸಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತಲೇ ಕರಿಬೋದು. ಈ ಥರ ಒಂದು ಸೆಟಪ್, ಈ ಥರ ಒಂದು ಎಂಪೈರ್ನ ನೀವು ತುಂಬ 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 ಕಮ್ಮಿ ನೋಡ್ತೀರಾ. ಆ ಎಂಪೈರ್ ಹೆಸರು ಬಂದುಬಿಟ್ಟು ದ ಗ್ರೇಟ್ ಮೌರ್ಯನ್ ಎಂಪೈರ್. ಆಯಿತಾ, ಈ ಥರ ಒಂದು ಎಂಪೈರ್ ನಿಮಗೆ ಕಾಣೋದೇ ಇಲ್ಲ. The stretch that you have, the warriors, the kings that you have are impeccable. ಸೊ ಒಂದು ಚಿಕ್ಕ ಸ್ಟೋರಿ ಇದೆ, ಬಟ್ ಆ ಸ್ಟೋರಿ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ, ಬಿಕಾಸ್ ಇಟ್ ಇಸ್ ಟೈಮ್ ವೇಸ್ಟ್. ಡೈರೆಕ್ಟ್ ಟಾಪಿಕ್ಗೆ ಬರೋಣ. ಮೌರ್ಯನ್ ಎಂಪೈರ್ನ ಸ್ಥಾಪಿಸಿದ್ದು ಚಂದ್ರಗುಪ್ತ ಮೌರ್ಯ ಅವರು. ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಚಂದ್ರಗುಪ್ತ ಮೌರ್ಯ. ನೋಡಿ, ಚಂದ್ರಗುಪ್ತ ಮೌರ್ಯ ಬೇರೆ, ಚಂದ್ರಗುಪ್ತ ಬೇರೆ. ಸೊ ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ. ದಿಸ್ ಚಂದ್ರಗುಪ್ತ ಮೌರ್ಯ. ಆಯಿತಾ, ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಚಂದ್ರಗುಪ್ತ ಮೌರ್ಯ. ಇದನ್ನು ಅವರು 321 BC ಎಸ್ಟಾಬ್ಲಿಷ್ ಮಾಡ್ತಾರೆ, ಕ್ರಿಸ್ತ ಶಕಕ್ಕಿಂತ ಮುಂಚೆ. ಇವನ್ ಬಿಫೋರ್ ನಮ್ಮ ಜೀಸಸ್ ವಾಸ್ ಬಾರ್ನ್, ಇಟ್ ಈಸ್ BC, AD ಅಲ್ಲ, BC. ಆಯಿತಾ, 321 BC ಚಂದ್ರಗುಪ್ತ ಮೌರ್ಯ ಅವರು ಮೌರ್ಯನ್ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಹೇಗೆ? ಬೈ ಡಿಫೀಟಿಂಗ್ ದ ರೂಲರ್ ಕಾಲ್ಡ್ ಇಸ್ ಧನಾನಂದ. ನಂದ ಡೈನಸ್ಟಿಯ ಧನಾನಂದ ಸೋಲಿಸಿ, ಅವ್ರನ್ನ ಸಾಯಿಸಿ, ನಂದ ಡೈನೆಸ್ಟಿನ ಖತಮ್ ಮಾಡಿ ನಮ್ಮ ಅಣ್ಣ ಟೇಕ್ ಓವರ್ ಮಾಡ್ತಾನೆ. ಯಾರಿದು? ಚಂದ್ರಗುಪ್ತ ಮೌರ್ಯ. ಇವ್ರು ಯಾವ ಊರಿಂದ ಬಂದಿದ್ರು ಅಂತ ಬೈ ಚಾನ್ಸ್ ಕೇಳಿದ್ರೆ ತಕ್ಸಿಲ ಏರಿಯಾಯಿಂದ ಬಂದಿದ್ದಂತ ಹೇಳ್ತಾರೆ. ತಕ್ಸಿಲ. ಓಕೆ, ಚಂದ್ರಗುಪ್ತ ಮೌರ್ಯ ಕೇಮ್ ಫ್ರಮ್ ದ ಏರಿಯಾ ಕಾಲ್ಡ್ ಇಸ್ ತಕ್ಸಿಲ. ಹಿ ಫೌಟ್ ವಿತ್ ಧನಾನಂದ ಆ್ಯಂಡ್ ಈ ಡಿಫೀಟೆಡ್ ಹಿಮ್ ಅಂತ ಹೇಳ್ತಾರೆ. ಆ್ಯಂಡ್ ಚಂದ್ರಗುಪ್ತ ಮೌರ್ಯ ಧನಾನಂದನ ಸೋಲ್ಸೋಕ್ಕೆ ಅದ್ರ ಹಿಂದೆ ಇನ್ನೊಂದು ಮಾಸ್ಟರ್ ಮೈಂಡ್ ಇರುತ್ತೆ. ಆ ಮಾಸ್ಟರ್ ಮೈಂಡ್ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ. ಇಟ್ ಈಸ್ ಚಾಣಕ್ಯ. ಆರ್ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ. ಚಾಣಕ್ಯ ಆರ್ ವಿಷ್ಣುಗುಪ್ತ. ಇನ್ನೊಂದು ಹೆಸರು ಕೂಡ ಇದೆ, ಕೌಟಿಲ್ಯ. ಇದರಲ್ಲಿ ಯಾವ ಹೆಸರು ಯೂಸ್ ಮಾಡಿದ್ರು ಕೂಡ ಕರೆಕ್ಟ್. ನೆನ್ಪಿಟ್ಕೊಳ್ಳಿ, ಚಂದ್ರಗುಪ್ತ ಮೌರ್ಯನ್ಗೆ ಕರೆಕ್ಟಾಗಿ ಸಪೋರ್ಟ್ ಮಾಡೋದು ವಿಷ್ಣುಗುಪ್ತ. ಅವ್ರಿಗೆ ಇನ್ನೊಂದು ಹೆಸರಿದೆ ಚಾಣಕ್ಯ ಅಂತ, ಇನ್ನೊಂದು ಹೆಸರು ಕೂಡ ಇದೆ ಕೌಟಿಲ್ಯ ಅಂತ. ವಿತ್ ದ ಸಪೋರ್ಟ್ ಆಫ್ ಕೌಟಿಲ್ಯ, ಚಂದ್ರಗುಪ್ತ ಮೌರ್ಯ ಅವರು ಧನಾನಂದನ ಡಿಫೀಟ್ ಮಾಡಿ ಅಫಿಷಿಯಲ್ ಆಗಿ ಮೌರ್ಯನ್ ಎಂಪೈರ್ನ ಸ್ಥಾಪನೆ ಮಾಡ್ತಾರೆ. ಇದು ಒಂದು ಕಡೆ. ಓಕೆ, ಆ್ಯಂಡ್ ಇವರು ಹೇಗೆ ಅವ್ರನ್ನ ಸೋಲಿಸಿದ್ರು, ಹೇಗೆ ಅವ್ರನ್ನ ಸಾಯಿಸಿದ್ರು ಅನ್ನೋ ಕಾನ್ಸೆಪ್ಟ್ನ ಒಂದು ಬುಕ್ಕಲ್ಲಿ ರಿಜಿಸ್ಟರ್ ಮಾಡಿ ಇಟ್ಟಿದ್ದಾರೆ. ಆ ಬುಕ್ ಹೆಸರು ಬಂದು ಮುದ್ರಾ ರಾಕ್ಷಸ ಅಂತ. ಮುದ್ರಾ ರಾಕ್ಷಸ ಅನ್ನೋ ಪುಸ್ತಕದಲ್ಲಿ ಚಂದ್ರಗುಪ್ತ ಮೌರ್ಯ ಅವರು ಧನಾನಂದನ ಹೇಗೆ ಸೋಲಿಸಿದ್ರು, ಹೇಗೆ ಟೇಕ್ ಓವರ್ ಮಾಡಿದ್ರು ಅನ್ನೋ ಸ್ಟೋರಿ ಬರೆದಿದ್ದಾನೆ. ಇದನ್ನು ಬರೆದಿದ್ದು ವಿಶಾಖ ದತ್ ಅವರು. ಇದನ್ನು ಪೊಲಿಟಿಕಲ್ ಮೆಕನೈಸೇಷನ್ ಅಂತ ಕರೀತಾರೆ. ವೆನ್ ಎವರ್ ಯು ಟೇಕ್ ಓವರ್ ಸಮಥಿಂಗ್, ಅದನ್ನ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಯಾವಾಗ ಟೇಕ್ ಓವರ್ ಮಾಡ್ತೀರಲ್ವಾ, ಆ ಪರ್ಟಿಕ್ಯುಲರ್ ಸ್ಟೋರಿನ ಬರೆದಿರೋದು ಮುದ್ರಾ ರಾಕ್ಷಸ ಅನ್ನೋ ಬುಕ್ಕಲ್ಲಿ ವಿಶಾಖ ದತ್ ಅವ್ರು ಬರೆದಿದ್ದಾರೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ಸ್ ಇದೆ. ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟ್ರೆಚಿಂಗ್ ದ ಎಂಪೈರ್ ಲೈಕ್ ಎನಿಥಿಂಗ್. ಆಲ್ ಓವರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 90% ಆಫ್ ಇಂಡಿಯಾ, ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್, ಅಲ್ಲಿರುವಂಥ ಏರಿಯಾಸ್ ಕೂಡ ಮೌರ್ಯನ್ ಎಂಪೈರ್ ಕಂಟ್ರೋಲ್ಗೆ ಬಂದೇ ಬರುತ್ತೆ. ಬಟ್ ಬಿಫೋರ್ ದ್ಯಾಟ್ ಕೆಲವೊಂದು ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ ಚಂದ್ರಗುಪ್ತ ಮೌರ್ಯಲ್ಲಿ ಬರೋದಾದರೆ ವೆರಿ ಫಸ್ಟ್ ಒನ್ ಈಸ್ ಅಲೆಕ್ಸಾಂಡರ್. ಗೊತ್ತಿದ್ದಾರೆ? ಒಂದು ನಿಮಿಷ, ಏನಾಯ್ತು? ಒಂದು ನಿಮಿಷ ಫ್ರೆಂಡ್ಸ್. ಅಲೆಕ್ಸಾಂಡರ್ ಗೊತ್ತಿದ್ದಾರಲ್ವಾ? ಅಲೆಕ್ಸಾಂಡರ್ ದ ಗ್ರೇಟ್. ಓಕೆ, ಈ ಟೈಮಲ್ಲಿ ಅಲೆಕ್ಸಾಂಡರ್ ಅವರು ಇಂಡಿಯಾ ಮೇಲೆ ಕಾಂಕರ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಆಯಿತಾ, ದೇ ಹ್ಯಾವ್ ಸ್ಟಾರ್ಟೆಡ್ ಕಾಂಕರಿಂಗ್ ದ ಏರಿಯಾ. ಬಟ್ ಒಂದು ನದಿನ ಕ್ರಾಸ್ ಮಾಡೋಕ್ಕೆ ಅವ್ರ ಆರ್ಮಿ ಒಪ್ಕೊಳ್ಳಲ್ಲ. ನೋಡ್ಗುರು, ನಾವು ತುಂಬ ದಿನದಿಂದ ಹೊಡೆದಾಡ್ತಾ ಇದ್ದೇವೆ, ನಮಗಿನ್ ಶಕ್ತಿ ಇಲ್ಲ, ವಾಪಸ್ ಹೋಗೋಣ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಅಲೆಕ್ಸಾಂಡರ್ ಅವರು ಭಾರತದಲ್ಲಿ, ನಾರ್ತ್ ಈಸ್ಟ್ ಪಾರ್ಟಲ್ಲಿ, ಭಾರತದಲ್ಲಿ ಕಾಂಕರ್ ಮಾಡಿರುವಂಥ ಏರಿಯಾಸ್ನ ನೋಡ್ಕೊಳ್ಳೋಕ್ಕೆ ಒಂದು ಗವರ್ನರ್ನ ಎಸ್ಟಾಬ್ಲಿಷ್ ಮಾಡಿ ಹೋಗ್ತಾರೆ. ಯಾರು? ಅಲೆಕ್ಸಾಂಡರ್. ಇದು ಯಾವಾಗ ನಡೀತಿದೆ? ಚಂದ್ರಗುಪ್ತ ಮೌರ್ಯ ಟೈಮ್ ಪೀರಿಯಡಲ್ಲಿ ನಡೀತಿದೆ. ಏನಾಗ್ತಿದೆ, ಅಲೆಕ್ಸಾಂಡರ್ ಅವರು ಭಾರತನ ಕಾಂಕರ್ ಮಾಡೋಕ್ಕೆ ಬಂದಿರ್ತಾರವಲ್ಲ, ಅಲೆಕ್ಸಾಂಡರ್ ದ ಗ್ರೇಟ್, ಅವ್ರು ಕಾಂಕರ್ ಮಾಡಿರುವಂಥ, ಕಬಳಿಸಿರುವಂಥ ರಾಜ್ಯಗಳನ್ನ ನೋಡ್ಕೊಳ್ಳೋಕ್ಕೆ ಒಂದು ಗವರ್ನರ್ನ ಎಸ್ಟಾಬ್ಲಿಷ್ ಮಾಡಿ ಹೋಗ್ತಾರೆ. ಅವ್ರ ಹೆಸರು ಬಂದುಬಿಟ್ಟು ಸೆಲಕಸ್ ನಿಕೇಟರ್ ಅಂತ. ಸೆಲಕಸ್ ನಿಕೇಟರ್ ಅವ್ರನ್ನ ಎಸ್ಟಾಬ್ಲಿಷ್ ಮಾಡಿ ಹೋಗ್ತಾರೆ. ನೋಡ್ಗುರು, ಇಷ್ಟು ಸಾಮ್ರಾಜ್ಯ ನಾನು ಗೆದ್ದಿದ್ದೇನೆ, ಇದನ್ನು ನೀನು ಚೆನ್ನಾಗಿ ನೋಡ್ಕೊಂತ. ಸೆಲಕಸ್ ನಿಕೇಟರ್ ಅವರು ಚೆನ್ನಾಗೇ ನೋಡ್ಕೊಳ್ತಿರ್ತಾರೆ. ಬಟ್ ಹಿ ಮೇಕ್ಸ್ ಒನ್ ಸ್ಮಾಲ್ ಮಿಸ್ಟೇಕ್. ಅವ್ರೇನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಇವರು ಚಂದ್ರಗುಪ್ತ ಮೌರ್ಯನ ಮೇಲೆ ಅಟ್ಯಾಕ್ ಮಾಡ್ತಾರೆ. ದೇ ಅಟ್ಯಾಕ್ ಚಂದ್ರಗುಪ್ತ ಮೌರ್ಯ. ಯಾಕಂದರೆ ಎಂಪೈರ್ ತುಂಬ ದೊಡ್ಡದಾಗಿರುತ್ತಲ್ವ, ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಏರಿಯಾ ಸಿಗುತ್ತೆ ಅನ್ನೋ ಒಂದು ದುರಾಸೆಯಿಂದ ಹಿ ಅಟ್ಯಾಕ್ಸ್ ಚಂದ್ರಗುಪ್ತ ಮೌರ್ಯ. ಬಟ್ ಪ್ರಾಬ್ಲಮ್ ಏನಂದರೆ, ಚಂದ್ರಗುಪ್ತ ಮೌರ್ಯ ಹಿಂದೆ ತಮ್ಮ ಬಾಸ್ ನಿಂತಿದ್ದಾರೆ, ಕೌಟಿಲ್ಯ ಅಲ್ವಾ. ಚಂದ್ರಗುಪ್ತ ಮೌರ್ಯ ಹಿಂದೆ ಕೌಟಿಲ್ಯ ನಿಂತಿರೋದ್ರಿಂದ ಏನಾಗುತ್ತೆ, ಚಂದ್ರಗುಪ್ತ ಮೌರ್ಯ ಅವರು ಸೆಲಕಸ್ ನಿಕೇಟರ್ನ ಸೋಲಿಸ್ಬಿಡ್ತಾರೆ. ದೇ ಡಿಫೀಟ್ ಸೆಲಕಸ್ ನಿಕೇಟರ್.
ಗ್ರೀಕ್ ಗವರ್ನರ್ನ ಅಲೆಕ್ಸಾಂಡರ್ ದ ಗ್ರೇಟ್ ಅವರು ಬಿಟ್ಟೋಗಿರುವಂಥ ಗ್ರೀಕ್ ಗವರ್ನರ್ನ ಇವರು ಸೋಲಿಸ್ಬಿಡ್ತಾರೆ. ಯಾರದು? ಸೆಲೆಕಸ್ ನಿಕೇಟರ್. ಹೂ ಇಸ್ ಸೆಲೆಕಸ್ ನಿಕೇಟರ್? ದ ಗವರ್ನರ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್. ಇದರಿಂದ ಏನಾಗುತ್ತೆ ಅಂದರೆ ಇವಾಗ ಸಿನ್ಸ್ ಹಿ ಹಸ್ ಡಿಫೀಟೆಡ್ ಒಂದು ಟ್ರೀಟಿ ಸೈನ್ ಆಗುತ್ತೆ. ಟ್ರೀಟಿ ಅಂದರೆ ಒಂದು ಅಗ್ರಿಮೆಂಟ್ ಸೈನ್ ಆಗುತ್ತೆ. ಯಾರ್ಯಾರ ಮಧ್ಯ? ಸೆಲೆಕಸ್ ನಿಕೇಟರ್ ಮತ್ತು ನಮ್ಮ ಚಂದ್ರಗುಪ್ತ ಮೌರ್ಯ ಅವ್ರ ಮಧ್ಯ. ಓಕೆ, ಚಂದ್ರಗುಪ್ತ ಮೌರ್ಯ ಮತ್ತು ಸೆಲೆಕಸ್ ನಿಕೇಟರ್ ಅವರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಆ ಒಪ್ಪಂದದಲ್ಲಿ ಏನಿರುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ, ಈ ಒಪ್ಪಂದ ಆಗೋದು 305 BC 305 BC ಆಗುತ್ತೆ. ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ದ ವೆರಿ ಫಸ್ಟ್ ಕಂಡೀಷನ್ ಇಸ್ ನಿಕೇಟರ್ ಅವರು ಅಫ್ಘಾನಿಸ್ತಾನ್, ಒಂದು ನಿಮಿಷ, ನಿಕೇಟರ್ ಅವರು ಅಫ್ಘಾನಿಸ್ತಾನ್ ಜೊತೆಗೆ ಸಿಂಧ್ ಏರಿಯಾ, ಸಿಂಧ್ ಅಂದರೆ ನಾರ್ತ್ ಆಯಿತಾ, ನಾರ್ತ್ ಪಾರ್ಟ್ ಪಂಜಾಬ್ ಏರಿಯಾ ಇದೆ ಅಲ್ಲ, ಸಿಂಧ್ ಆ್ಯಂಡ್ ಇಂಡಸ್ ರಿವರ್ ಇದೆ ಅಲ್ವಾ, ಇಂಡಸ್ ನದಿ, ಇಂಡಸ್ ರಿವರ್ದು ವೆಸ್ಟ್ ಸೈಡ್, ವೆಸ್ಟ್ ಅಂದರೆ ಯಾವುದು? ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಇಂಡಸ್ ರಿವರ್ ಹೀಗೆ ಹರಿತಿದ್ರೆ ವೆಸ್ಟ್ ಸೈಡ್ ಇರುವಂಥ ರೀಜನ್ನ ನಮ್ಮ ಚಂದ್ರಗುಪ್ತ ಮೌರ್ಯರಿಗೆ ಕೊಟ್ಟುಬಿಡ್ತಾರೆ. ಅಕಾರ್ಡಿಂಗ್ ಟು ದ ಕಂಡೀಷನ್ಸ್, ಇವಾಗ ಸೆಲೆಕಸ್ ನಿಕೇಟರ್ ಅವರು ಸೋತೋಗಿದ್ದಾರೆ. ಸೊ ಆ ಕಂಡೀಷನ್ ಪ್ರಕಾರ ಏನಾಗಬೇಕು? ಅಫ್ಘಾನಿಸ್ತಾನ್, ಸಿಂಧ್, ಇಂಡಸ್ ನದಿಯ ವೆಸ್ಟ್ ಸೈಡ್ ಇರುವಂಥ ಏರಿಯಾನ ಅವರು ಚಂದ್ರಗುಪ್ತ ಮೌರ್ಯನಿಗೆ ದಾರಿ ಎಳಿತಾರೆ. ಬಿಕಾಸ್ ಹಿ ಹಸ್ ಲಾಸ್ಟ್ ದ ಬ್ಯಾಟಲ್. ಜೊತೆಗೆ ಇನ್ನೊಂದು ಕೂಡ ಆಗತ್ತೆ, ಅದೇನಂದರೆ ಅಕಾರ್ಡಿಂಗ್ ಟು ದ ಟ್ರೀಟಿ ಸೆಲೆಕಸ್ ನಿಕೇಟರ್ ಅವರು ತಮ್ಮ ಮಗಳನ್ನ ಚಂದ್ರಗುಪ್ತ ಮೌರ್ಯನ್ಗೆ ಮದುವೆ ಮಾಡಿ ಕೊಡ್ತಾರೆ. ಬಿಕಾಸ್ ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಸೆಲೆಕಸ್ ನಿಕೇಟರ್ ನೆಕ್ಸ್ಟ್ ಟೈಮ್ ಮತ್ತೆ ಅಟ್ಯಾಕ್ ಮಾಡಿ ಚಂದ್ರಗುಪ್ತ ಮೌರ್ಯನ ಮೇಲೆ ರಿಸ್ಕ್ ಇರತ್ತಲ್ವಾ. ಸೊ ಚಂದ್ರಗುಪ್ತ ಮೌರ್ಯ ಅವರು ಪ್ಲಾನ್ ಮಾಡಿ, ಚಂದ್ರಗುಪ್ತ ಮತ್ತು ಕೌಟಿಲ್ಯ ಅವರು ಪ್ಲಾನ್ ಮಾಡಿ ಏನು ಅನ್ಕೊಳ್ತಾರೆ, ಸೆಲೆಕಸ್ ನಿಕೇಟರ್ ಮಗಳನ್ನೇ ಮದುವೆ ಆದರೆ ಅವ್ನು ಮತ್ತೆ ನಮ್ಮ ಮೇಲೆ ದಂಡಯಾತ್ರೆ ಮಾಡಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ, ದೆ ಟೇಕ್ ಅನ್ ಅಗ್ರಿಮೆಂಟ್. ದ ಅಗ್ರಿಮೆಂಟ್ ಈಸ್ ಸೆಲೆಕಸ್ ನಿಕೇಟರ್ ಅವರು ತಮ್ಮ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಮಗಳ ಹೆಸರು ಬಂದು ಹೆಲಿನಾ ಅಂತ ಕರೀತಾರೆ, ಹೆಲಿನಾ HELENA. ಇವಳನ್ನ ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿ ಕೊಡ್ತಾರೆ. ಇವಳು ಯಾರು? ಶಿ ಈಸ್ ದ ಡಾಕ್ಟರ್ ಆಫ್ ಸೆಲೆಕಸ್ ನಿಕೇಟರ್. ಸೆಲೆಕಸ್ ನಿಕೇಟರ್ ಯಾರು? ದ ಗವರ್ನರ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್. ಸ್ಟೋರಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಜೊತೆಗೆ ಸೆಲೆಕಸ್ ನಿಕೇಟರ್ ಹತ್ರ ಒಬ್ಬ ಒಳ್ಳೆ ಫಿಲಾಸಫರ್ ಇರ್ತಾನೆ. ದ ಪರ್ಸನ್ ಹೂ ರೈಟ್ಸ್ ಬುಕ್ಸ್. ಒಳ್ಳೆ ಬುಕ್ಸ್ ಬರೆಯುವಂಥ ಕೆಪಾಸಿಟಿ ಇರುತ್ತೆ. ಆ ಯುವಕನ ಹೆಸರು ಬಂದು ಮೆಗಾಸ್ತನಿಸ್ ಅಂತ. ಸ್ಪೆಲ್ಲಿಂಗ್ಸ್ ಅಷ್ಟು ಮ್ಯಾಟ್ರ್ ಆಗಲ್ಲ, ಬಿಕಾಸ್ ಏನ್ಷಿಯಂಟ್ ಹಿಸ್ಟ್ರಿ ಬುಕ್ಸಲ್ಲಿ ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಇವಾಗ ಸೆಲೆಕಸ್ ನಿಕೇಟರ್ ಹತ್ರ ಮೆಗಾಸ್ತನಿಸ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಇವರು ಸೆಲೆಕಸ್ ನಿಕೇಟರ್ ಅವರು ಚಂದ್ರಗುಪ್ತ ಮೌರ್ಯನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ನೋಡ್ಗುರು, ನೀನು ಸಖತ್ತಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆಯಾ, ಸೊ ಪ್ಲೀಸ್ ನನ್ನ ಕಡೆಯಿಂದ ಅಂಬಾಸಿಡರ್ನ, ಒಬ್ಬ ದೂತನ್ನ ನಾನು ನಿನ್ನ ಕೋರ್ಟಲ್ಲಿ ಸ್ಥಾಪನೆ ಮಾಡ್ತೇನೆ. ಇನ್ ಯುವರ್ ಪ್ಯಾಲೇಸ್ ಆರ್ ಇನ್ ಯುವರ್ ನಿಮ್ಮ ಇದಿದೆ ಅಲ್ವಾ, ಸಾಮ್ರಾಜ್ಯ ಇದೆ ಅಲ್ವಾ, ನಿಮ್ಮ ಜೊತೆ ಇರೋಕ್ಕೆ ಒಬ್ಬ ಮೆಗಾಸ್ತನಿಸ್ ಅನ್ನೋ ಒಬ್ಬ ವ್ಯಕ್ತಿನ ಕಳಿಸ್ತಾನೆ. ಇವನೇನು ಮಾಡಲ್ಲ, ನೀವು ಯಾವ ಥರ ಅಡ್ಮಿನಿಸ್ಟ್ರೇಷನ್ ಮಾಡ್ತೀರಾ, ಯಾವ ಥರ ರಾಜ್ಯಭಾರ ಮಾಡ್ತೀರಾ ಅದನ್ನು ಬರೀತಾನೆ ಅಂತ ಹೇಳ್ತಾರೆ. ಹಿ ವಿಲ್ ಬಿ ಅ ರೈಟರ್. ಇವ್ರೇನು ಮಾಡ್ತಾರೆ, ಹಿ ವಿಲ್ ಗೆಟ್ ದ ಇನ್ಫಾರ್ಮೇಷನ್ ಅಬೌಟ್ ದ ಸೊಸೈಟಿ ಆ್ಯಂಡ್ ಎಕಾನಮಿ. ಅಂದರೆ ಮೌರ್ಯನ್ ಎಂಪೈರಲ್ಲಿ ಸಮಾಜ ಹೇಗೆ ನಡೀತಿದೆ, ಅವರ ವಾಣಿಜ್ಯ ಹೇಗೆ ನಡೀತಿದೆ, ಎಕಾನಮಿ ಹೇಗೆ ನಡೀತಿದೆ, ಅದ್ರ ಬಗ್ಗೆ ಬರೀತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆ್ಯಂಡ್ ಚಂದ್ರಗುಪ್ತ ಮೌರ್ಯರು ಒಪ್ಕೊಳ್ತಾರೆ, ಆಯಿತು ಗುರು ನೀನು ಕಳಿಸು, ಮೆಗಾಸ್ತನಿಸ್ನ ನಾನು ನೋಡ್ಕೊಳ್ತೇನೆ, ಅವನಿಗೆ ಏನು ಬೇಕೋ ಅವ್ನು ಬರೀಲೆ ಅಂತ. ಆ್ಯಂಡ್ ವೆನ್ ಮೆಗಾಸ್ತನಿಸ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ಚಂದ್ರಗುಪ್ತ ಮೌರ್ಯ, ಅಂದರೆ ಮೆಗಾಸ್ತನಿಸ್ ಅವರು ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದಲ್ಲಿರಬೇಕಾದ್ರೆ ಒಂದು ಪುಸ್ತಕನ ಬರೀತಾರೆ. ಆ ಪುಸ್ತಕದ ಹೆಸರು ಬಂದು ಇಂಡಿಕಾನ ಯಾರು ಬರೀತಿರೋದು? ಮೆಗಾಸ್ತನಿಸ್ ಬರೀತಿದ್ದಾರೆ. ಯಾರು ನೋಡಿ ಬರೀತಿದ್ದಾರೆ? ಚಂದ್ರಗುಪ್ತ ಮೌರ್ಯನ್ ನೋಡಿ ಬರೀತಿದ್ದಾರೆ. ಮೆಗಾಸ್ತನಿಸ್ ಯಾರು? ಸೆಲೆಕಸ್ ನಿಕೇಟರ್ ಹತ್ರ ಇದ್ದಂಥ ಒಬ್ಬ ವ್ಯಕ್ತಿ. ಸೆಲೆಕಸ್ ನಿಕೇಟರ್ ಯಾರು? ಅಲೆಕ್ಸಾಂಡರ್ ದ ಗ್ರೇಟ್ ಅವರು ಎಸ್ಟಾಬ್ಲಿಷ್ ಮಾಡಿರುವಂಥ ಗವರ್ನರ್. ಆ್ಯಂಡ್ ಸೆಲೆಕಸ್ ನಿಕೇಟರ್ಗೆ ಮತ್ತು ಚಂದ್ರಗುಪ್ತ ಮೌರ್ಯನ್ಗಿರುವಂಥ ಒಂದು ನಿಮಿಷ ಮೈಕ್ ಆನ್ ಇದೆಯಪ್ಪ, ದೇವ್ರೇ ಥ್ಯಾಂಕ್ ಗಾಡ್. ಸೆಲೆಕಸ್ ನಿಕೇಟರ್ಗೆ ಮತ್ತು ಚಂದ್ರಗುಪ್ತ ಮೌರ್ಯನ್ಗಿರೋ ಸಂಬಂಧ ಏನು? ಸೆಲೆಕಸ್ ನಿಕೇಟರು ಚಂದ್ರಗುಪ್ತ ಮೌರ್ಯನ ಮೇಲೆ ದಂಡಯಾತ್ರೆ ಮಾಡಿದ್ರು. ಚಂದ್ರಗುಪ್ತ ಮೌರ್ಯರು ಸೆಲೆಕಸ್ ನಿಕೇಟರ್ನ ಸೋಲಿಸ್ತಾರೆ, ಕೆಲವೊಂದು ರಾಜ್ಯನ ಪಡ್ಕೊಳ್ತಾರೆ, ಜೊತೆಗೆ ಅವರ ಮಗಳು ಹೆಲಿನಾನ ಮದುವೆ ಆಗ್ತಾರೆ. ಇದೆಲ್ಲ ಸ್ಟೋರಿ ಪಾಯಿಂಟ್ ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಆಯ್ತಾ. ಆ್ಯಂಡ್ ಇಂಡಿಕಾ ಬುಕ್ನ ಬರೆಯೋದು ಯಾರು? ಮೆಗಾಸ್ತನಿಸ್ ಅವರು. ಯಾರನ್ನ ನೋಡಿ ಬರೀತಾರೆ? ಮೌರ್ಯನ್ ಎಂಪೈರ್ನ ನೋಡಿ ಬರೀತಾರೆ. ಆ್ಯಂಡ್ ಇಟ್ ಕಲೆಕ್ಟ್ಸ್ ದ ಮೇಜರ್ ಇನ್ಫಾರ್ಮೇಷನ್ ಅಬೌಟ್ ಸೊಸೈಟಿ ಆ್ಯಂಡ್ ಎಕಾನಮಿ, ಸಮಾಜ ಹಾಗೂ ವಾಣಿಜ್ಯ, ಸೊಸೈಟಿ ಆ್ಯಂಡ್ ಎಕಾನಮಿ ಆಫ್ ಮೌರ್ಯನ್ ಎಂಪೈರ್. ನೋಡಿ, ಮೌರ್ಯನ್ ಎಂಪೈರ್ ಬಗ್ಗೆ ಇನ್ಫಾರ್ಮೇಷನ್ಸ್ ನಮಗೆ ಬುಕ್ಸಿಂದಾನೆ ಸಿಗುತ್ತೆ. ಸೊ ಯಾವ್ಯಾವ ಬುಕ್ ಹೇಳಿದೆ ನಾನು? ಒಂದು ಮುದ್ರಾ ರಾಕ್ಷಸ ಬಗ್ಗೆ ಹೇಳಿದೆ, ಇನ್ನೊಂದು ಇದ್ರ ಬಗ್ಗೆ ಹೇಳಿದೆ, ಯಾವುದದು? ಇಂಡಿಕಾ ಅನ್ನೋ ಬುಕ್ ಬಗ್ಗೆ ಹೇಳಿದೆ ಆಯಿತಾ. ಆ್ಯಂಡ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಇದೆ, ಅದನ್ನು ಕೌಟಿಲ್ಯ ಅವರೇ ಬರೀತಾರೆ. ಅದ್ರ ಹೆಸರೇನು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ? ಅರ್ಥಶಾಸ್ತ್ರ ಅನ್ನೋ ಪುಸ್ತಕದಲ್ಲಿ ಕೂಡ ನಮಗೆ ಮೌರ್ಯನ್ ಎಂಪೈರ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಇದರದ್ದು 15 ಬುಕ್ಸ್ ಇದೆ. ದೇರ್ ಆರ್ 15 ಬುಕ್ಸ್.
ಅರ್ಥಶಾಸ್ತ್ರದ್ದು 15 ಬುಕ್ನ ಕೌಟಿಲ್ಯ ಅವರು ಬರೀತಾರೆ. ಈ ಪುಸ್ತಕದಲ್ಲಿ ಕೂಡ ನಮಗೆ ಒಂದು ಐಡಿಯಾ ಸಿಗುತ್ತೆ ಚಂದ್ರಗುಪ್ತ ಮೌರ್ಯರು ಹೇಗೆ ರಾಜ್ಯಭಾರ ಮಾಡ್ತಾಯಿದ್ರು ಅಂತ. ಸೊ ಇಲ್ಲಿವರೆಗೂ ಏನು ಹೇಳಿದ್ದೇನೆ, ಸೆಲಿಕಸ್ ನಿಕೇಟರ್ ತಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ, ಮಗಳನ್ನ. ಜೊತೆಗೆ ಮೆಗಾಸ್ಥೆನಿಸ್ನ ಚಂದ್ರಗುಪ್ತ ಮೌರ್ಯನ ಕೋರ್ಟಲ್ಲಿ ಇಟ್ಟಿದ್ದಾರೆ. ಚಂದ್ರಗುಪ್ತ ಮೌರ್ಯನ ನೋಡಿಕೊಂಡು ಮೆಗಾಸ್ಥೆನಿಸ್ ಅವರು ಇಂಡಿಕಾ ಅನ್ನೋ ಒಂದು ಬುಕ್ನ ಬರೆದಿದ್ದಾರೆ. ಈ ಬುಕ್ದ ಇನ್ಫಾರ್ಮೇಷನ್ ಏನು ಸೊಸೈಟಿ ಆ್ಯಂಡ್ ಎಕಾನಮಿ ಬಗ್ಗೆ ಐಡಿಯಾ ಕೊಡ್ತಾ ಇದೆ. ಇದಾದಮೇಲೆ ಚಂದ್ರಗುಪ್ತ ಮೌರ್ಯ ಫಾಲೋಡ್ ಜೈನಿಸಮ್. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಚಂದ್ರಗುಪ್ತ ಮೌರ್ಯರು ಜೈನಿಸಮ್ನ ಫಾಲೋ ಮಾಡ್ತಾರೆ. ಜೈನಿಸಮ್, ನಂಗೆ ಯಾಕೆ ಸ್ಪೆಲ್ಲಿಂಗ್ಸೇ ಸರಿಯಾಗಿ ಬರ್ತಿಲ್ಲ, ಓಕೆ ಕೆಮ್ಮಾಗಿದೆ ಅಲ್ವಾ, ಸೊ ತಲೆ ಸರಿಯಾಗಿ ಓಡ್ತಿಲ್ಲ. ಜೈನಿಸಮ್ ಅಲ್ಲ, ಜೈನಿಸಮ್ ಆಯಿತಾ. ಚಂದ್ರಗುಪ್ತ ಮೌರ್ಯರು ಜೈನಿಸಮ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಅವ್ರಿಗೊಂದು ಗುರು ಇಡ್ತಾರೆ, ಜೈನಿಸಮ್ ಗುರು. ಅವ್ರ ಹೆಸರು ಬಂದು ಭದ್ರಬಾಹು ಅಂತ. ಭದ್ರಬಾಹು ಆಯಿತಾ. ಅಂಡರ್ ದ ಗುರು ಭದ್ರಬಾಹು ಈಸ್ ಅ ಜೈನಿಸ್ಟ್ ಮಾಂಕ್. ಅವ್ರನ್ನ ಭದ್ರಬಾಹು ಅಂತ ಕರೀತಾರೆ. ಅವ್ರೇನು ಹೇಳ್ತಾರೆ ಚಂದ್ರಗುಪ್ತ ಮೌರ್ಯನಿಗೆ, ನೋಡು ಗುರು, ನೀನು ತುಂಬ ಸಾಮ್ರಾಜ್ಯನ ಕಬಳಿಸಿದ್ಯಾ, ತುಂಬ ಯುದ್ಧಗಳನ್ನ ಮಾಡಿದ್ಯಾ, ತುಂಬ ಜನರನ್ನ ಸಾಯಿಸಿದ್ಯಾ. ಇದರಿಂದ ಏನಾಗುತ್ತೆ, ಮುಂದೆ ಮೌರ್ಯನ್ ಎಂಪೈರ್ಗೆ ನಷ್ಟ ಆಗ್ಬೋದು. ಒಂದು ಇದು ಬರ್ಬೋದು, ಏನಂತಾರೆ, ಅಘೋರವಾದಂಥ ವಾಟ್ ಯು ಕ್ಯಾನ್ ಸೆ ಡ್ರಾಫ್ಟ್, ಅಂದರೆ ಬರಗಾಲ ಬರುತ್ತೆ ನಿನ್ನ ಸಾಮ್ರಾಜ್ಯಕ್ಕೆ. ಇದಾಗಬಾರ್ದಂದ್ರೆ ನೀನು ನನ್ನ ಜೊತೆ ಶ್ರವಣ ಬೆಳಗೊಳ ಕರ್ನಾಟಕದಲ್ಲಿದೆ, ನಮ್ಮ ಊರಲ್ಲಿದೆ. ಶ್ರವಣ ಬೆಳಗೊಳಕ್ಕೆ ಬಾ. ಅಲ್ಲಿ ನೀನೇನೂ ಇಲ್ಲ, ನನ್ನ ಜೊತೆ ಬಂದು ಸಲ್ಲೇಖನ, ಅದಕ್ಕೆ ಇನ್ನೊಂದು ಹೆಸರಿದೆ, ಸಾಂತಾರ ಆಯಿತಾ. ಸಲ್ಲೇಖನ ಅಥವಾ ಸಾಂತಾರ ಏನು ಎರಡೂ ಒಂದೇ. ಇದು ನೀನು ಒಂದು ಕೆಲಸ ಮಾಡು, ನಿನ್ನ ಸಾಮ್ರಾಜ್ಯದಲ್ಲೀಗ ಬರಗಾಲ ಬರೋ ಚಾನ್ಸಸ್ ಇದೆ. ನೀನೇನು ಮಾಡಪ್ಪ ಅಂದರೆ, ನೀನು ನನ್ನ ಜೊತೆ ಶ್ರವಣ ಬೆಳಗೊಳಕ್ಕೆ ಬಾ. ಅಲ್ಲಿ ನೀನು ಸಲ್ಲೇಖನ ಅಥವಾ ಸಾಂತಾರನ ಪರ್ಫಾರ್ಮ್ ಮಾಡು. ಸಲ್ಲೇಖನ ಅಂದ್ರೇನು, ನೀವು ಸಾಯೋವರೆಗೂ ಊಟ ಮಾಡಲ್ಲ. ಯು ವಿಲ್ ಗಿವ್ ಅಪ್ ಆನ್ ಯುವರ್ ಫುಡ್. ನೀವು ಊಟ ಬಿಟ್ಟು ಸಾವಿನವರೆಗೂ ಏನೂ ತಿನ್ನಲ್ಲ. ಇದು ಒನ್ ಆಫ್ ದ ಘೋರ ಪ್ರಾಕ್ಟೀಸಸ್, ಜೈನಿಸಮಲ್ಲಿರುವಂಥ ಒನ್ ಆಫ್ ದ ಎಕ್ಸ್ಟ್ರೀಮ್ ಪ್ರಾಕ್ಟೀಸ್ ಇದು, ಸಲ್ಲೇಖನ ಅವ್ರ ಸಾಂತಾರ. ಸೊ ಚಂದ್ರಗುಪ್ತ ಮೌರ್ಯ ಅವರು ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ತಮ್ಮ ಪ್ರಾಣನ ಬಿಡ್ತಾರೆ. ಕರ್ನಾಟಕದಲ್ಲಿ ಚಂದ್ರಗುಪ್ತ ಮೌರ್ಯರು ಶ್ರವಣ ಬೆಳಗೊಳದಲ್ಲಿ ಬಂದು ತಮ್ಮ ಪ್ರಾಣನ ಬಿಡ್ತಾರೆ. ಏನು ಮಾಡ್ತಾ ಸಲ್ಲೇಖನ ಮಾಡ್ತಾ. ಸಲ್ಲೇಖನ ಅಂದ್ರೇನು, ಸಾಯೋವರೆಗೂ ಊಟ ಮಾಡಲ್ಲ. ಓಕೆ, ಊಟ ತಿಂಡಿ ಬಿಟ್ಟು ಸಾವಿನ ಕಡೆ ತಮ್ಮ ಪಯಣ ನಡೆಸೋಕೆ ಶುರು ಮಾಡ್ತಾರೆ. ಇದನ್ನು ನಾವು ಸಲ್ಲೇಖನ ಅಂತ ಕರಿತೇವೆ. ಇದನ್ನು ಭದ್ರಬಾಹು ಅನ್ನೋ ಗುರುವಿನ ಜೈನಿಸಮ್ ಗುರು ಭದ್ರಬಾಹು ಅವ್ರ ಕೆಳಗೆ ಚಂದ್ರಗುಪ್ತ ಅವರು ಮಾಡಿ ತಮ್ಮ ದೇಹನ ಕರ್ನಾಟಕದಲ್ಲಿ ಬಿಟ್ಟು ಹೋಗ್ತಾರೆ. ಇದು ಒಂದು ಕಡೆ. ಬಟ್ ಅವ್ರು ಕರ್ನಾಟಕಕ್ಕೆ ಬರೋಕ್ಕಿಂತ ಮುಂಚೆ ತಮ್ಮ ಮಗನಾದ ಬಿಂಬಿಸಾರ ಎಲ್ಲ ಇದು ಬಿಂದುಸಾರ, ತಮ್ಮ ಮಗನಾದ ಬಿಂದುಸಾರನಿಗೆ ಸಾಮ್ರಾಜ್ಯನ ಒಪ್ಪಿಸಿ ಬರ್ತಾರೆ. ಸೊ ನೆಕ್ಸ್ಟ್ ಬಿಂದುಸಾರ ಅವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ತಿಳ್ಕೊಬೇಕು. ಚಂದ್ರಗುಪ್ತ ಮೌರ್ಯನ ಮೇನ್ ಕಾಂಟ್ರಿಬ್ಯೂಷನ್ ಏನು, ಎಸ್ಟಾಬ್ಲಿಷನ್ ಆಫ್ ಗುಪ್ತಾ ಎಂಪೈರ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೌರ್ಯನ್ ಎಂಪೈರ್. ಆಲ್ ಓವರ್ ಇಂಡಿಯಾ ಸ್ಟ್ರೆಚ್ ಮಾಡ್ತಾರೆ, ಅಫ್ಘಾನಿಸ್ತಾನ್ವರೆಗೂ ಲಿಮಿಟ್ನ ತೊಗೊಂಡೋಗಿರ್ತಾರೆ. ಜೊತೆಗೆ ಸೆಲಿಕಸ್ ನಿಕೇಟರ್ನ ಸೋಲಿಸ್ತಾರೆ, ಇಂಡಿಕಾ ಅನ್ನೋ ಬುಕ್ನ ಬರ್ಸ್ಕೊಳ್ತಾರೆ ಮೆಗಾಸ್ಥೆನಿಸ್ ಹತ್ರ. ಸೆಲಿಕಸ್ ನಿಕೇಟರ್ ಸೆಲಿಕಸ್ ನಿಕೇಟರ್ ಮಗಳನ್ನ ಮದುವೆ ಆಗ್ತಾರೆ, ಹಲೀನಾ ಅಂತ. ಅದಾದಮೇಲೆ ಶ್ರವಣ ಬೆಳಗೊಳಕ್ಕೆ ಬಂದು ತಮ್ಮ ಪ್ರಾಣನ ಅರ್ಪಿಸ್ತಾರೆ. ಏನು ಮಾಡ್ತಾ, ಸಲ್ಲೇಖನ ಅಥವಾ ಸಾಂತಾರನ ಪ್ರಾಕ್ಟೀಸ್ ಮಾಡ್ತಾ. ಆ್ಯಂಡ್ ಅವ್ರು ಯಾವ ರಿಲಿಜನ್ನ ಫಾಲೋ ಮಾಡ್ತಿದ್ರು ಅಂತ ಕೇಳಿದ್ರೆ ಜೈನಿಸಮ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಅವರಿಗೆ ರೈಟ್ ಹ್ಯಾಂಡ್ ಆಗಿದ್ದಿದ್ದು ಯಾರು, ಕೌಟಿಲ್ಯ ಅಥವಾ ಚಾಣಕ್ಯ. ಆ್ಯಂಡ್ ಚಾಣಕ್ಯ ಅವ್ರು ಯಾವ ಪುಸ್ತಕ ಬರೆದಿದ್ದಾರೆ, ಅರ್ಥಶಾಸ್ತ್ರನ ಬರ್ತಿದ್ದಾರೆ. 15 ಪಾರ್ಟ್ಸ್ ಇದೆ, ಇದರಲ್ಲಿ 15 ಬುಕ್ಸ್ ಇದೆ. ಬಟ್ ನಮ್ಗೆ ಅಷ್ಟೇ ಇನ್ಫಾರ್ಮೇಷನ್ ಬೇಕಾಗಿಲ್ಲ, ಸರಿನಾ. ಸೊ ನೆಕ್ಸ್ಟ್ ವಿ ನೀಡ್ ಟು ಸಿ ಅಬೌಟ್ ಬಿಂದುಸಾರ. ಬನ್ನಿ ಬಿಂದುಸಾರನ ಸ್ಟಾರ್ಟ್ ಮಾಡೋಣ. ಸೊ ದ ಸೆಕೆಂಡ್ ರೂಲರ್ ಬಂದುಬಿಟ್ಟು ಬಿಂದುಸಾರ ಅವರು. ಹೀ ಈಸ್ ದ ಸನ್ ಆಫ್ ಚಂದ್ರಗುಪ್ತ ಮೌರ್ಯ ಅವರ ಮಗ ಬಂದುಬಿಟ್ಟು ಬಿಂದುಸಾರ. ಇವ್ರಿಗೆ ಈ ಹೆಸರು ಯಾಕೆ ಬಂತು ಅಂತ ಒಂದು ಕತೆ ಇದೆ, ಬಟ್ ಹೇಳ್ದೆ ಅಲ್ವಾ, ಕತೆಗಳು ಮುಖ್ಯ ಅಲ್ಲ, ಟೈಮ್ ಇದ್ದಾಗ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಸೀನಿಗೆ ಬರೋಣ. ನೋಡಿ, ಬಿಂದುಸಾರ ಅವರು ಹಿ ವಾಸ್ ಅ ವೆರಿ ಡಿಪ್ಲೊಮ್ಯಾಟಿಕ್ ರೂಲರ್. ಸಿಕ್ಕಾಪಟ್ಟೆ ಡಿಪ್ಲೊಮ್ಯಾಟಿಕ್ ಅಂದ್ರೇನು, ಅಕ್ಕಪಕ್ಕ ಇರುವಂಥ ರಾಜರ ಜೊತೆ ಒಳ್ಳೆ ಸಂಬಂಧ ಬೆಳೆಸುವಂಥದ್ದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ ಅಂಥವ್ರನ್ನ ನಾವು ಡಿಪ್ಲೊಮ್ಯಾಟಿಕ್ ರೂಲರ್ಸ್ ಅಂತ ಕರಿತೇವೆ. ಆ್ಯಂಡ್ ಬಿಂದುಸಾರ ಹ್ಯಾಡ್ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್. ಅಣ್ಣ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿದ್ದ. ಯಾರ ಜೊತೆ ಇಟ್ಕೊಳ್ತಿದ್ದ, ಒಂದು ಸಿರಿಯಾ ಇದೆ ಅಲ್ವಾ, ಹಿ ವಾಸ್ ಹ್ಯಾವಿಂಗ್ ಅ ವೆರಿ ಗುಡ್ ರಿಲೇಷನ್ಶಿಪ್ ವಿತ್ ರೂಲರ್ ಆಫ್ ಸಿರಿಯಾನ ಆಳ್ತಿದ್ದಂಥ ರಾಜನ ಜೊತೆ ಇವ್ರಿಗೆ ತುಂಬ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ಇಂಟರ್ನ್ಯಾಷನಲ್ ರಿಲೇಷನ್ಸ್, ನಮ್ಮ ಬಾಸ್ ನೆಕ್ಸ್ಟ್ ಲೆವೆಲ್ಲು. ಸಿರಿಯಾದಲ್ಲಿರುವಂಥ ರೂಲರ್ ಜೊತೆ ಬಿಂದುಸಾರ ಅವ್ರಿಗೆ ತುಂಬ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ಇವ್ರ ಬಗ್ಗೆ ಜಾಸ್ತಿ ಹೇಳೋದೇನಿಲ್ಲ, ಸ್ವಲ್ಪ ಪಾಯಿಂಟ್ಸ್ ಇದೆ. ಸೆಕೆಂಡ್ ಒನ್, ಈಜಿಪ್ಟಲ್ಲಿರುವಂಥ ರೂಲರ್ ಜೊತೆ ಕೂಡ ಇವರಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇತ್ತು. ಸೊ ಹಿ ವಾಸ್ ಹ್ಯಾವಿಂಗ್ ದ ಕಾಂಟ್ಯಾಕ್ಟ್ಸ್ ವಿತ್ ಬೋತ್ ಸಿರಿಯಾ ಆ್ಯಂಡ್ ಈಜಿಪ್ಟಲ್ಲಿ ಇದ್ದಂಥ ಆಳ್ವಿಕೆ ಮಾಡುತ್ತಿದ್ದ ರಾಜನ ಹೆಸರು ಬಂದುಬಿಟ್ಟು ಫಿಲಾಡೆಲ್ಫಿಯಾ. ಸ್ವಲ್ಪ ಸ್ಪೆಲ್ಲಿಂಗ್ ಕಷ್ಟ ಆಗ್ಬೋದು. ಓಕೆ, ಫಿಲಾಡೆಲ್ಫಿಯಸ್ ಅಂತಲೂ ಕರೀತಾರೆ, ಫಿಲಾಡೆಲ್ಫಿಯಾ ಅಂತ ಕೂಡ ಕರೀತಾರೆ. ಫಿಲಾಡೆಲ್ಫಿಯಸ್ ಟೊಲಮಿ
PTOLEMY, ಫಿಲಾಡೆಲ್ಫಿಯಸ್ ಟೊಲೆಮಿ ಅಂತ ಕರೀತಾರೆ. ಹಿ ವಾಸ್ ದ ರೂಲರ್ ಆಫ್ ಈಜಿಪ್ಟ್. ಬಟ್ ಇನ್ ಕೇಸ್ ನಿಮಗೆ ಹೆಸರು ನೆನಪಿಲ್ಲ ಅಂದರೆ ಇನ್ನೊಂದು ಕೂಡ ಹೇಳ್ತೇನೆ. ಇವ್ರಿಗೆ ನಿಕ್ ನೇಮ್ ಇದೆ. ಹಿ ಈಸ್ ನೌನ್ ಆಸ್ ಫಾದರ್ ಆಫ್ ಜಿಯೋಗ್ರಫಿ. ಭೂಗೋಳ ಶಾಸ್ತ್ರ ಅಂತ ಏನಿದೆ ಅಲ್ವಾ, ಅದರ ತಂದೆನ ಇವ್ರಿಗೆ ರೆಫರ್ ಮಾಡ್ತಾರೆ. ಫಿಲಾಡೆಲ್ಫಿಯಸ್ ಟೊಲೆಮಿ. ಅದು ಸ್ವಲ್ಪ ಹೆಸರು ತಿರುಗಲ್ಲ, ಪರವಾಗಿಲ್ಲ. ಸೊ ನಮ್ಮ ಬಿಂದುಸಾರ ಅವರು 2 ಜನರ ಜೊತೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇಟ್ಕೊಂಡಿದ್ರು. ಒಂದು ರೂಲರ್ ಆಫ್ ಸಿರಿಯಾ ಜೊತೆ, ಇನ್ನೊಂದು ಈಜಿಪ್ಟ್ ಜೊತೆ. ಇದಲ್ಲದೆ ಅವರಿಗೆ ಇನ್ನೊಂದು ಅಚೀವ್ಮೆಂಟ್ ಕೂಡ ಇದೆ. ಅದೇನೆಂದರೆ ಚಂದ್ರಗುಪ್ತ ಮೌರ್ಯ ಅವರು, ತಮ್ಮ ತಂದೆ ಆದ ಪಿತಾಮಹ ಆದ ಚಂದ್ರಗುಪ್ತ ಮೌರ್ಯ ಅವರು ಜೈನಿಸಮ್ನ ಫಾಲೋ ಮಾಡ್ತಾ ಮಾಡ್ತಾ ಪ್ರಾಣ ಕೊಡ್ತಾರಲ್ವಾ, ಅದಕ್ಕೋಸ್ಕರ ಇನ್ 297 BC, 297 BCಯಲ್ಲಿ ಹಿ ಕನ್ವೇಸ್ ಫಸ್ಟ್ ಜೈನ್ ಕೌನ್ಸಿಲ್ನ ಇವ್ರು ಕನ್ವೆ ಮಾಡ್ತಾರೆ. ಅವ್ರ ತಂದೆಗೆ ಕೃತಜ್ಞತೆ ಹೇಳೋಕ್ಕೋಸ್ಕರ ಫಸ್ಟ್ ಜೈನ್ ಕೌನ್ಸಿಲ್ನ ಇವರು ಸೆಟಪ್ ಮಾಡ್ಕೊಡ್ತಾರೆ. ಯಾವಾಗ? 297 BCಯಲ್ಲಿ. ಸೊ ದೀಸ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಬಿಂದುಸಾರ. ಜಾಸ್ತಿ ಏನಿಲ್ಲ, ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇತ್ತು, ಜೊತೆಗೆ ಅವರು ಇದನ್ನು ಕೂಡ ಫಾಲೋ ಮಾಡ್ತಿದ್ರು. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈವನ್ ತೋ ಹಿ ಹ್ಯಾಸ್ ಹೆಲ್ಡ್ ಫಸ್ಟ್ ಜೈನ್ ಕೌನ್ಸಿಲ್, ಜೈನಿಸಮ್ಗೆ ಅವರೊಂದು ಗ್ಯಾದರಿಂಗ್ನ ಮಾಡಿಕೊಟ್ರು ಕೂಡ ಈ ಮಹಾನ್ ಭಾವ ಜೈನಿಸಮ್ನ ಫಾಲೋ ಮಾಡ್ತಾ ಇರಲಿಲ್ಲ. ಹಿ ವಾಸ್ ಫಾಲೋವಿಂಗ್ ಒನ್ ಮೋರ್ ರಿಲಿಜನ್ ಕಾಲ್ಡ್ ಆಸ್ ಅಜೀವಿಕ. ಇದನ್ನು ಇವರು ಅಜೀವಿಕ ಅನ್ನೋ ಒಂದು ಧರ್ಮನ ಫಾಲೋ ಮಾಡ್ತಾಯಿದ್ರು. ಅಜೀವಿಕ ಯಾರು? ಬಿಂದುಸಾರ ಅವರು. ಈವನ್ ನಮ್ಮ ಅಶೋಕ್ ಅವರು ಇದ್ದಾರಲ್ಲೂ ಕೂಡ, ಅವರು ಕೂಡ ಸ್ಟಾರ್ಟಿಂಗ್ ಅಜೀವಿಕನೇ ಫಾಲೋ ಮಾಡ್ತಾಯಿದ್ರು. ನೆನ್ಪಿಟ್ಕೊಳ್ಳಿ, ಬಿಂದುಸಾರ ಅವರು ಜೈನಿಸಮ್ನ ಫಾಲೋ ಮಾಡಿಲ್ಲ. ಅವರ ತಂದೆಗೆ ಕೃತಜ್ಞತೆ ಹೇಳೋಕ್ಕೋಸ್ಕರ ಫಸ್ಟ್ ಜೈನ್ ಕೌನ್ಸಿಲ್ನ ಕಂಡಕ್ಟ್ ಮಾಡ್ತಾರೆ. ಬಟ್ ಅವರು ಫಾಲೋ ಮಾಡ್ತಿದ್ದಂಥ ಧರ್ಮ ಬಂದುಬಿಟ್ಟು ಅಜೀವಿಕ. ಅವ್ರದ್ದು ಮೇನ್ ಅಚೀವ್ಮೆಂಟ್ಸ್ ಏನು? ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ನಮ್ಮನ್ನು ತುಂಬ ಸ್ಟ್ರಾಂಗು. ಸಿರಿಯಾ ಮತ್ತು ಈಜಿಪ್ಟಲ್ಲಿ ಇದ್ದಂಥ ರಾಜ್ಯರ ಜೊತೆ ಇವರಿಗೆ ತುಂಬ ಒಳ್ಳೆ ರಿಲೇಷನ್ಶಿಪ್ ಇತ್ತು. ಬಿಕಾಸ್ ಮೌರ್ಯನ್ ಎಂಪೈರ್ದು ನೀವು ಮ್ಯಾಪ್ ಬಿಡಿಸೋದಾದರೆ ನೋಡಿ, ಆಲ್ಮೋಸ್ಟ್ ಇಷ್ಟು ಏರಿಯಾ ಇದೆ ಅಲ್ವಾ, ಇದೆಲ್ಲ ಮೌರ್ಯನ್ ಎಂಪೈರ್ಗೆ ಬರುತ್ತೆ. ಈ ಥರ ಒಂದು ಸ್ಟ್ರೆಚ್ ನಿಮಗೆಲ್ಲೂ ಸಿಗೋದೇ ಇಲ್ಲ. ಇಟ್ ಈಸ್ ಒನ್ ಆಫ್ ದ ಹ್ಯೂಜ್ ಆ್ಯಂಡ್ ಒನ್ ಆಫ್ ದ ಲಾರ್ಜೆಸ್ಟ್ ಎಂಪೈರ್ಸ್ ಇನ್ ಏನ್ಷಿಯಂಟ್ ಹಿಸ್ಟ್ರಿ ಅಂತಲೇ ಕರಿಬೋದು. ಗುಪ್ತಾ ಪೀರಿಯಡಲ್ಲಿ ಈ ಥರ ನಿಮಗೆ ಮತ್ತೆ ಅಪಿಯರೆನ್ಸ್ ಸಿಗುತ್ತೆ. ಬಟ್ ಈ ರೇಂಜ್ಗೆ ಸ್ಟ್ರೆಚ್ ಇಟ್ಕೊಂಡಿದ್ದು ಮಾತ್ರ ನಮ್ಮ ಮೌರ್ಯನ್ ಎಂಪೈರ್ ಮಾತ್ರ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮೌರ್ಯನ್ ಎಂಪೈರ್ ವಾಸ್ ಸೆಂಟ್ರಲೈಸ್ಡ್ ಅಂದ್ರೇನು? ಮಿಡ್ಲಲ್ಲಿ ಒಬ್ಬ ರಾಜ ಇರ್ತಾನೆ, ಸುತ್ತಮುತ್ತ ಇರುವಂಥ ಏರಿಯಾಗಳು ಇವರಿಗೆ ರೆಸ್ಪಾಂಡ್ ಮಾಡ್ತಾ ಹೋಗ್ತಾರೆ. ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಆರ್ಮಿ. ಇಂಡಿಯನ್ ಆರ್ಮಿ ಈಗ ಆರ್ಮಿ ಅಲ್ಲ, ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಎಂಪೈರ್. ಇಂಡಿಯಾದು ಕೂಡ ಸೆಂಟ್ರಲೈಸೇಷನ್ ಇದೆ. ಯಾಕೆ? ಡೆಲ್ಲಿ ಈಸ್ ಅವರ್ ಸೆಂಟರ್. ಅಲ್ಲಿರುವಂಥ ಸುತ್ತಮುತ್ತ ರಾಜ್ಯಗಳಿದಾವಲ್ಲ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ವಿ ಆರ್ ಸೆಂಟ್ರಲೈಸ್ಡ್. ಇನ್ ಕೇಸ್ ಸೆಂಟರ್ ಒಂದು ಡಿಸಿಷನ್ ತಗೊಂಡ್ರೆ ನಮ್ಮ ಮೇಲೆ ಬೀರುತ್ತೆ. ಅದೇ ಥರ ಚಂದ್ರಗುಪ್ತ ಮೌರ್ಯ ಅವರು ವಿತ್ ದ ಹೆಲ್ಪ್ ಆಫ್ ಕೌಟಿಲ್ಯ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ಗೆ ಕಾಲಿಡ್ತಾರೆ. ಆ್ಯಂಡ್ ನಿಮಗೆ ನೆನಪಿರಬೇಕು, ದಿಸ್ ಸ್ಟಾರ್ಟೆಡ್ ಫ್ರಮ್ ಮಗಧ. ಇದು ಮಗಧದಿಂದ ಸ್ಟಾರ್ಟ್ ಆಗಿ ಇವಾಗ ಆಲ್ ಇಂಡಿಯಾ ಸ್ಟ್ರೆಚ್ ಆಗಿದೆ. ಅಖಂಡ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಅರ್ಧಕ್ಕರ್ಧ ಅಖಂಡ ಭಾರತ ಇವ್ರ ಕಂಟ್ರೋಲ್ಗೆ ಬರ್ತಿತ್ತು, ಇನ್ಕ್ಲೂಡಿಂಗ್ ಅಫ್ಘಾನಿಸ್ತಾನ್ವರೆಗೂ ಸ್ಟ್ರೆಚ್ ಇಟ್ಕೊಂಡಿದ್ರು. ಅಂದರೆ ಈ ಡೈನೆಸ್ಟಿ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ನಿಮ್ಗೆ ಗೊತ್ತಾಗಬೇಕು. ಇಟ್ಸ್ ನಾಟ್ ಅ ಡೈನೆಸ್ಟಿ, ಮೌರ್ಯನ್ ಡೈನೆಸ್ಟಿ ಅಂತ ಕರೆಯಲ್ಲ, ಮೌರ್ಯನ್ ಎಂಪೈರ್ ಅಂತ ಕರೀತಾರೆ. ಸಾಮ್ರಾಜ್ಯ ಇದು, ಆಯಿತಾ. ಇದನ್ನು ಸ್ಟಾರ್ಟ್ ಮಾಡಿದ್ದು ಚಂದ್ರಗುಪ್ತ ಮೌರ್ಯ ಅವರು ಸಲ್ಲೇಖನ ಮಾಡ್ತಾ ಪ್ರಾಣ ಕೊಟ್ಟಿದ್ರು. ಅವರಿಗೆ ಕೃತಜ್ಞತೆ ಹೇಳೋಕ್ಕೋಸ್ಕರ ಅವರ ಮಗ ಬಿಂದುಸಾರ ಫಸ್ಟ್ ಜೈನ್ ಕೌನ್ಸಿಲ್ನ ಅರೇಂಜ್ ಮಾಡಿ ಕೊಡ್ತಾರೆ. ಬಟ್ ದ ಥಿಂಗ್ ಈಸ್ ಹಿ ಫಾಲೋಡ್ ಅಜೀವಿಕ. ಇವ್ರ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ಸ್ ಏನು? ಸಿರಿಯಾ ಮತ್ತು ಈಜಿಪ್ಟ್ ಜೊತೆ ಇವರಿಗೆ ಒಳ್ಳೆ ಸಂಬಂಧಗಳಿತ್ತು. ಇದಾದಮೇಲೆ ನಮ್ಮ ಬಿಂದುಸಾರ ಅವರ ಡೆತ್ ಆಗುತ್ತೆ. ಬಿಂದುಸಾರ ಅವ್ರು ತೀರೋದ್ಮೇಲೆ ಇವಾಗ ಬಿಂದುಸಾರಕ್ಕೆ ತುಂಬ ಜನ ಮಕ್ಕಳಿರ್ತಾರೆ. ದೇರ್ ಆರ್ ಟೂ ಮೆನಿ ಚಿಲ್ಡ್ರನ್. ಓಕೆ, ಇದು ಬುಕ್ಸಲ್ಲಿದೆ. ಓಕೆ, ಬಿಂದುಸಾರ ಅವ್ರಿಗೆ ತುಂಬ ಮಕ್ಕಳಿರ್ತಾರೆ. ಸೊ ನೆಕ್ಸ್ಟ್ ರಾಜ ಯಾರಾಗಬೇಕಂತ ಫೈಟ್ ನಡೀತಿರತ್ತೆ. ಯಾರ್ಯಾರ ಜೊತೆ? ಬಿಂದುಸಾರ ಅವರ ಮಕ್ಕಳ ಜೊತೆನೇ ಫೈಟ್ ಆಗ್ತಿರತ್ತೆ. ಈ ಸಮಯದಲ್ಲಿ ಇದು 4 ವರ್ಷ ಹೋಗುತ್ತಂತೆ. ಈ ಜಗಳ ಇದೆ ಅಲ್ವಾ, ಇದು 4 ವರ್ಷ ಹೋಗುತ್ತೆ. ನೆಕ್ಸ್ಟ್ ರಾಜ ಯಾರು ಅಂತ. ಇವರಲ್ಲಿ ಒಬ್ಬ ಎಲ್ಲರನ್ನೂ ಸಾಯಿಸಿ, ಮೋಸ್ಟ್ ಆಫ್ ದ ಬ್ರದರ್ಸ್ನ ಸಾಯಿಸಿ, ಹಿ ಕಮ್ಸ್ ಇನ್ ಟು ಪವರ್. ಹಿಸ್ ನೇಮ್ ಈಸ್, ಎಲ್ಲರಿಗೂ ಗೊತ್ತಿರತ್ತೆ, ಅಶೋಕ ವಾಸ್ ದ ಸನ್ ಆಫ್ ಬಿಂದುಸಾರ. ನೆನ್ಪಿಟ್ಕೊಳ್ಳಿ, ಅಶೋಕ ವಾಸ್ ದ ಸನ್ ಆಫ್ ಬಿಂದುಸಾರ ವಾಸ್ ದ ಸನ್ ಆಫ್ ಚಂದ್ರಗುಪ್ತ ಮೌರ್ಯ. ಅಶೋಕ ಅವರು ಟೇಕ್ ಓವರ್ ಮಾಡ್ತಾರಲ್ವಾ, ಇವ್ರು ಟೇಕ್ ಓವರ್ ಮಾಡೋಕ್ಕಿಂತ ಮುಂಚೆ ಇವರು ಮೌರ್ಯನ್ ಎಂಪೈರಲ್ಲೇ ಒಂದು ಏರಿಯಾದ ಗವರ್ನರ್ ಆಗಿದ್ರು. ಆ ಏರಿಯಾ ಬಂದ್ಬಿಟ್ಟು ಅವಂತಿ. ಹಿ ವಾಸ್ ದ ಗವರ್ನರ್ ಆಫ್ ಅವಂತಿ, ಆಯಿತಾ. ಅವಂತಿಯಲ್ಲಿ ಗವರ್ನರ್ ಆದಂಥ ಇವರು ತಮ್ಮ ಪಿತಾಮಹ ಹುತಾತ್ಮರಾದ ನಂತರ, ತೀರಿ ಹೋದ ನಂತರ, he takes over the power by killing all his brothers, and that particular ruler is Ashoka. ಮೌರ್ಯನ್ ಎಂಪೈರಲ್ಲಿ ಅಶೋಕದು ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ತುಂಬ ಕಾಂಟ್ರಿಬ್ಯೂಷನ್ಸ್ ಇದೆ. ಸೊ ನಾನು ಪ್ರಾಬಬ್ಲಿ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಲ್ಲಿ ಇವ್ರದ್ದು ಇನ್ಸ್ಕ್ರಿಪ್ಷನ್ಸ್ ಬಗ್ಗೆ ಇನ್ ಡೆಪ್ತ್ ಹೋಗ್ತೇನೆ ನಾನು. ಬಟ್ ಫಾರ್ ನಾವು ನೆನ್ಪಿಟ್ಕೊಳ್ಳಿ, ಅಶೋಕ ವಾಸ್ ಒನ್ ಆಫ್ ದ ಮೋಸ್ಟ್ ರುತ್ಲೆಸ್ ಪರ್ಸನ್. ಯುದ್ಧಕ್ಕೆ ಅಂತ ನಿಂತರೆ ಅಶೋಕ್ ಅವ್ರು ಯಾರ ಬಗ್ಗೆನೂ ತಲೆನೇ ಕೆಡಿಸ್ಕೊಳ್ತಿಲ್ಲ. ಕೊಚ್ಚಾಡ್ಕೊಂಡು ಹೋಗ್ತಾರೆ. ಹಿ ವಾಸ್ ಅ ವೆರಿ ಡಾಮಿನೇಟಿಂಗ್ ಆ್ಯಂಡ್ ಅ ವೆರಿ ಪವರ್ಫುಲ್ ರೂಲರ್. ಸೊ ನೆಕ್ಸ್ಟ್ ಈಗ ಅಶೋಕನ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸ್ಟಾರ್ಟ್. ಓಕೆ, ದ
ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಬಂದುಬಿಟ್ಟು ಅಶೋಕನೇ ಆಗ್ತಾರೆ. ಬಿಕಾಸ್ ನೋಡಿ, ಅಶೋಕ ಅವರು ಅನೆಕ್ಸೇಷನ್ ಮೇಲೆ ಫೋಕಸ್ ಮಾಡಲಿಲ್ಲ. ಅನೆಕ್ಸೇಷನ್ ಅಂದ್ರೇನು, ತಮ್ಮ ಸಾಮ್ರಾಜ್ಯನ ಎಕ್ಸ್ಪಾಂಡ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿರಲಿಲ್ಲ. ಓಕೆ, ಹೀ ಫೋಕಸ್ಡ್ ಆನ್ ಸಮಥಿಂಗ್ ವೆರಿ ಯುನೀಕ್ ಕಾನ್ಸೆಪ್ಟ್. ಅದೇನಂತ ಈಗ ಸ್ಲೋಲಿ ಹೇಳ್ತಾ ಹೋಗ್ತಾರೆ ನೋಡಿ. ಅಶೋಕ ಅವ್ರ ಕಾಲದಲ್ಲಿ, ಓಕೆ, ಅಶೋಕ ಅವ್ರ ಕಾಲದಲ್ಲಿ ಒಂದು ಮಹಾಯುದ್ಧ ಆಗತ್ತೆ. ಆ ಯುದ್ಧನ ನಾವು ಕಳಿಂಗ ವಾರ್ ಅಂತ ಕರಿತೇವೆ. ಇಲ್ಲಿಂದ ಎಲ್ಲ ಚೇಂಜ್ ಆಗುತ್ತೆ ಅಶೋಕಂದು. ಇದನ್ನು ನಾವು ಕಳಿಂಗ ವಾರ್ ಅಂತ ಕರಿತೇವೆ, ಕಳಿಂಗ ಯುದ್ಧ ಅಂತ ಕರೀತಾರೆ. ಈ ಕಳಿಂಗ ಯುದ್ಧ ಆಗಿದ್ದು ಒಡಿಶಾದಲ್ಲಿ. ಇಟ್ ಈಸ್ ನಿಯರ್ ಟು ಒಡಿಶಾ. ಒಡಿಶಾ ರೀಜನಲ್ಲಿ ಕಳಿಂಗ ಅನ್ನೋ ಒಂದು ಊರಿದೆ, ಆಯಿತಾ. ಕಳಿಂಗನ ಯಾಕೆ ಅಶೋಕ ಅವರು ತಗೋಬೇಕಂತ ಹೇಳ್ತಾರೆ ಅಂದರೆ ನೋಡಿ, ಇಫ್ ಯು ಸಿ ದ ಮ್ಯಾಪ್, ದಿಸ್ ಕಮ್ಸ್ ಇನ್ ದ ಕೋಸ್ಟಲ್ ಏರಿಯಾ. ಇದು ಕೋಸ್ಟಲ್ ಏರಿಯಾದಲ್ಲಿ ಬರುತ್ತೆ ಅಲ್ವಾ. ಸೊ ಕಳಿಂಗನ ಅವ್ರು ಟೇಕ್ ಓವರ್ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಸಾಕಷ್ಟು ಫೋರ್ಟ್ ಸಿಗುತ್ತೆ. ಫೋರ್ಟ್ಸ್ ಅಂದರೆ ಏನು, ಹಡಗುಗಳು ನಿಂತ್ಕೊಳತ್ತಲ್ಲ, ಜಾಗನ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಕಳಿಂಗನ ಹೆಂಗಾದ್ರೂ ಮಾಡಿ ಪಡ್ಕೋಬೇಕಂತ ಯುದ್ಧಕ್ಕೆ ಹೋಗ್ತಾರೆ, ಆಯಿತಾ. ಯುದ್ಧದಲ್ಲಿ ಅವರು ವಿಜಯರಾಗ್ತಾರೆ, ಗೆಲ್ತಾರೆ ಯುದ್ಧದಲ್ಲಿ. ಬಟ್ ಇಲ್ಲೊಂದು ಚಿಕ್ಕ ಇವೆಂಟ್ ಏನು ನಡೀತೆ ಅಂದರೆ, ಅಶೋಕ್ ಅವರು ಯುದ್ಧ ಗೆಲ್ದ ಮೇಲೆ ಆ ರಣಭೂಮಿ ಮೇಲೆ ನಡ್ಕೊಂಡು ಹೋಗ್ತಿರ್ತಾರಂತೆ, ಆಯಿತಾ. ರಣಭೂಮಿ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಸಾವಿರಾರು ಹೆಣಗಳು ಬಿದ್ದಿರತ್ತಂತೆ. ಅವ್ರಿಗೇನು ಅನ್ಸೋದೇ ಇಲ್ಲ. ಒಬ್ಬ ರಾಜನಿಗೆ ಯುದ್ಧದಲ್ಲಿ ಹೆಣಗಳು ನೋಡಿ ಏನು ಅನಿಸ್ಬಾರ್ದು, ಆಯಿತಾ. ಬಟ್ ಅದೇ ಜಾಗದಲ್ಲಿ ಆ ಕಳಿಂಗ ಅನ್ನೋ ಒಂದು ಊರಲ್ಲಿ ಒಂದು ಚಿಕ್ಕ ಊರಿದೆ, ಅದ್ರ ಹೆಸರು ಬಂದು ದೌಳಿ ಅಂತ. ಕಳಿಂಗ ಸಾಮ್ರಾಜ್ಯದಲ್ಲಿ ಒಂದು ಚಿಕ್ಕ ಊರಿದೆ, ಅದ್ರ ಹೆಸರು ಬಂದುಬಿಟ್ಟು ದೌಳಿ ಅಂತ. ಆ ದೌಳಿಯಲ್ಲಿ ಒಂದು ನದಿ ಇದೆ, ದಯಾ ನದಿ ಅಂತ. ದಯಾ ನದಿ, ಆಯಿತಾ, ದಯಾ ನದಿ. ಸೊ ಆ ದಯಾ ನದಿ ಪಕ್ಕದಲ್ಲಿ, ಆ ತೀರದಲ್ಲಿ ಇವ್ರು ನಡಿಬೇಕಾದ್ರೆ ಆ ನದಿ ಇರುತ್ತೆ ಅಲ್ವಾ, ಆ ನದಿ ನೀರನ್ನ ನೋಡಿದಾಗ ಅದು ಕಂಪ್ಲೀಟ್ಲಿ ರಕ್ತದಿಂದ ತುಂಬೋಗಿತ್ತಂತೆ. ಇಟ್ ವಾಸ್ ಕಂಪ್ಲೀಟ್ಲಿ ರೆಡ್. ಅವಾಗ ಅಶೋಕನಿಗೆ ಗೊತ್ತಾಗತ್ತಂತೆ, ಓ ನಾನು ಎಂಥ ದೊಡ್ಡ ಮಹಾ ತಪ್ಪು ಮಾಡಿದ್ದೇನಂತ. ಸಾವಿರಾರು ಜನರ ಹೆಣಗಳನ್ನ ನೋಡಿ ಕೂಡ ಅಶೋಕ ಕರಗಿರಲಿಲ್ಲ. ಬಟ್ ಆ ದಯಾ ನದಿಯಲ್ಲಿ ಹರಿದಂಥ ನೀರು ಅವತ್ತು ರಕ್ತಪಾತದಿಂದ ಹರಿತಿತ್ತಂತೆ. ರಕ್ತ ಅದು ಫುಲ್ ರೆಡ್, ಫುಲ್ ಕೆಂಪಾಗಿತ್ತಂತೆ. ಅದನ್ನು ನೋಡಿಕೊಂಡು ಅಶೋಕ ಅವರು ಟೇಕ್ಸ್ ಅ ಡಿಸಿಷನ್. ಆ ಡಿಸಿಷನ್, ಒಂದು ನಿರ್ಣಯ ತಗೊಳ್ತಾರೆ. ಆ ನಿರ್ಣಯ ಏನಂದರೆ, ಇನ್ಮೇಲೆ ನಾನು ಯುದ್ಧ ಮಾಡಲ್ಲ, ಐ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ವಾರ್, ಆಯಿತಾ. ಯುದ್ಧ ಮಾಡೋದನ್ನು ಬೇರಿಘೋಷ ಅಂತ ಕರೀತಾರೆ. ಬೇರಿಘೋಷ, ಯುದ್ಧ ಮಾಡಿ ಗೆಲ್ಲೋದನ್ನ ಇದೆ ಅಲ್ವಾ, ಅದನ್ನ ಬೇರಿಘೋಷ ಅಂತ ಕರೀತಾರೆ ಟೆಕ್ನಿಕಲ್ ವರ್ಡ್ಸಲ್ಲಿ. ಇವಾಗ ಏನಂತಾರೆ ಅಶೋಕ್ ಅವರು, ನೋಡ್ಗುರು, ಕಳಿಂಗ ಯುದ್ಧದಲ್ಲಿ ನಾನು ಲಕ್ಷಾಂತರ ಜನ ಸಾಯಿಸಿದ್ದೇನೆ, ರಕ್ತ ಹರಿದಿದೆ. ಸೊ ಇನ್ಮೇಲೆ ಮೌರ್ಯನ್ ಎಂಪೈರ್ ಏನಿದೆ, ಮೌರ್ಯನ್ ಸಾಮ್ರಾಜ್ಯ ಏನಿದೆ, ನಾವು ಕಬಳಿಸಲ್ಲ, ಇರೋದ್ರಲ್ಲೇ ಖುಷಿಯಾಗಿರ್ತೇವೆ. ಜೊತೆಗೆ ಬೇರಿಘೋಷನ ನಾವು ಇನ್ಮೇಲೆ ಅಳವಡಿಸಲ್ಲ ಅಂತ ಹೇಳ್ತಾರೆ. ವಾಟ್ ಈಸ್ ಬೇರಿಘೋಷ? ಮಿಲಿಟರಿ ಅನೆಕ್ಸೇಷನ್, ಯುದ್ಧ ಮಾಡಿ ಸಾಮ್ರಾಜ್ಯನ ಗೆಲ್ಸೋದನ್ನ ಬೇರಿಘೋಷ ಅಂತ ಕರೀತಾರೆ. ಸೊ ಅಶೋಕ ಅವರು ಮೌರ್ಯನ್ ಎಂಪೈರ್ಗೋಸ್ಕರ ಒಂದು ಡಿಸಿಷನ್ ತಗೊಳ್ತಾರೆ. ಅದೇನಂದರೆ, ಇನ್ಮೇಲೆ ನಾವು ಯುದ್ಧ ಮಾಡಲ್ಲ ಅಂತ. ಅದ್ರ ಬದಲಾಗಿ ಅವ್ರು ಇನ್ನೊಂದು ಘೋಷನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ದಮ್ಮ ಘೋಷ ಅಂತ ಕರೀತಾರೆ. ಬೇರಿ ಘೋಷನ ಸ್ಟಾಪ್ ಮಾಡಿ ದಮ್ಮ ಘೋಷನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ದಮ್ಮ ಘೋಷ ಅಂದರೆ ಏನು, ನಾವು ಇನ್ಮೇಲೆ ಯುದ್ಧ ಮಾಡಲ್ಲ, ಧಾರ್ಮಿಕ ರೀತಿಯಲ್ಲಿ ಜನಗಳನ್ನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ. ದಮ್ಮ ಅಂದರೆ ಏನು, ದಮ್ಮ ಅಂದರೆ ಅಶೋಕ ಅವನ ತಾಯಿ ಹೆಸರು. ಅಶೋಕ ಇರ್ತಾರಲ್ವಾ, ಅವ್ರ ತಾಯಿ ಹೆಸರು ಬಂದು ದಮ್ಮ ಅಂತ. ಅವ್ರ ತಾಯಿಗೆ ಸಮ್ಮಾನ ಕೊಡೋಕ್ಕೋಸ್ಕರ ಈ ಕಾನ್ಸೆಪ್ಟ್ಗೆ ಅವರು ದಮ್ಮ ಘೋಷ ಅಂತ ಹೆಸರು ಕೊಡ್ತಾರೆ. ದಮ್ಮ ಘೋಷ ಅಂದ್ರೆ ಏನು, ಇನ್ಮೇಲೆ ಜನರ ಯುದ್ಧ ಮಾಡಿ ಪಡ್ಕೊಳ್ಳಲ್ಲ, ಅವ್ರ ಮನಸ್ಸನ್ನ ನಾವು ಶಾಂತಿಯಿಂದ, ಪ್ರೀತಿಯಿಂದ, ಧರ್ಮದಿಂದ, ಧಾರ್ಮಿಕ ರೀತಿಯಲ್ಲಿ ಪಡ್ಕೋಬೇಕಂತ ಒಂದು ಕಾನ್ಸೆಪ್ಟ್ ತಗೊಬರ್ತಾರೆ. ಯಾಕೆ, ಕಳಿಂಗ ಯುದ್ಧದಲ್ಲಿ ಜನರ ಹತ್ಯೆ ಆದ ನದಿ ನೀರು ಕೆಂಪಾಗಿದ್ದ ಕಾರಣಕ್ಕೆ ಅವರು ಈ ಡಿಸಿಷನ್ ತಗೊಳ್ತಾರೆ. ಓಕೆ, ಇಟ್ ಈಸ್ ಒನ್ ಆಫ್ ದ ಗುಡ್ ಡಿಸಿಷನ್ಸ್ ದಟ್ ಈ ಟುಕ್. ಬಟ್ ಇದಕ್ಕೆ ಡ್ರಾಬ್ಯಾಕ್ಸ್ ಕೂಡ ಇದೆ, ಅದೇನಂತ ಮುಂದೆ ಹೇಳ್ತಾನೆ. ಫಾರ್ ನೌ ಯು ಅಂಡರ್ಸ್ಟ್ಯಾಂಡ್ ದಟ್ ಅಶೋಕ ಅವರು ಯುದ್ಧ ಮಾಡಿದ್ದು ಕಳಿಂಗ ವಾರಲ್ಲಿ ಗೆಲ್ತಾರೆ. ಬಟ್ ಅಲ್ಲಿ ಆದಂಥ ರಕ್ತಪಾತನ ನೋಡಿ ಅವ್ರು ಯುದ್ಧ ಮಾಡೋ ಕಾನ್ಸೆಪ್ಟ್ನ ಬಿಡ್ತಾರೆ. ಇದಾದಮೇಲೆ ಕಳಿಂಗ ಅವರು ಕಳಿಂಗ ಅಂತ ಅಶೋಕ ಅವರು ಬುದ್ಧಿಸಮ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಕಳಿಂಗ ಅವರು ಬುದ್ಧಿಸಮ್ನ ಅಡಾಪ್ಟ್ ಏನೋ ಕಳಿಂಗ ಅಂತಿದ್ದೀನಿ, ಅಶೋಕ್ ಅವರು ಬುದ್ಧಿಸಮ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಕಾರಣ ಏನು, ಬುದ್ಧಿಸಮ್ ಇಸ್ ಅ ವೆರಿ ಪೀಸ್ಫುಲ್ ಕಮ್ಯುನಿಟಿ. ಇದು ತುಂಬ ಪೀಸ್ಫುಲ್ ಆದಂಥ ಕಾರಣ ಅವರು ಬುದ್ಧಿಸಮ್ಗೆ ತಮ್ಮ ಪಾದಗಳನ್ನ ಅರ್ಪಿಸ್ತಾರೆ. ಇದಕ್ಕಿಂತ ಮೊದಲು ಅವರು ತಮ್ಮ ತಂದೆ ಫಾಲೋ ಮಾಡ್ತಿದ್ದಂಥ ಅಜೀವಿಕನ ಫಾಲೋ ಮಾಡ್ತಾರೆ, ಬಟ್ ಇದಾದಮೇಲೆ ಅವರೀಗ ಬುದ್ಧಿಸಮ್ಗೆ ಕಾಲಿಡ್ತಾರೆ. ಆ್ಯಂಡ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಆಫ್ ಅಶೋಕ ಟು ಬುದ್ಧಿಸಮ್ ಇಸ್ ಅವರು ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ನ ಆರ್ಗನೈಸ್ ಮಾಡ್ತಾರೆ. ಅವರು ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ನ ಆರ್ಗನೈಸ್ ಮಾಡ್ತಾರೆ. ಜೊತೆಗೆ ಅಶೋಕ್ ಅವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ, ಅದೇನೆಂದರೆ ಅವರು ಮಿಷನರೀಸ್ನ ಸೆಟ್ ಮಾಡ್ತಾರೆ. ಮಿಷನರೀಸ್ ಅಂದರೆ ಏನು, ವ್ಯಕ್ತಿಗಳು ತಮ್ಮ ಧರ್ಮನ ಏನಂತಾರೆ ಎಕ್ಸ್ಪಾಂಡ್ ಮಾಡೋಕ್ಕೋಸ್ಕರ ಯಾವ್ದಾದ್ರು ಕಳಿಸಿದ್ರೆ, ಇಫ್ ದೇ ಸೆಮ್ ದ ಪರ್ಸನ್ ಟು ಎಕ್ಸ್ಪಾಂಡ್ ದ ರಿಲಿಜನ್, ಅಂಥವ್ರನ್ನ ನಾವು ಮಿಷನರೀಸ್ ಅಂತ ಕರಿತೇವೆ. ಇದನ್ನು ನೀವು ಯಾವಾಗ ನೋಡಿದ್ರಿ, 1813 ಕ್ರಿಶ್ಚಿಯನ್ ಮಿಷನರೀಸ್ ಇಂಡಿಯಾಸ್ ಬಂದಿದ್ರು, ಬ್ರಿಟಿಷರ್ಸ್ ಕಳಿಸಿದ್ರು, ಗೊತ್ತಾ, ಕ್ರಿಶ್ಚಿಯನಿಟಿನ ಪ್ರೊಪಗೇಟ್ ಮಾಡಿ ಅಂತ. ಅದೇ ಥರ ಅಶೋಕ ಅವರು 250 BCಯಲ್ಲಿ 250 BCಯಲ್ಲಿ ನಮ್ಮ ಬುದ್ಧಿಸಮ್ನ ಪ್ರೊಪಗೇಟ್ ಮಾಡಿ ಅಂತ ತಮ್ಮ ಜನನ ಕಳಿಸ್ತಾರೆ. ಯಾರನ್ನೋ ಕಳಿಸಲ್ಲ, ತಮ್ಮ ಸ್ವಂತ ಮಕ್ಕಳಾದ ಮಹೇಂದ್ರ ಮತ್ತು
ಮಹೇಂದ್ರ. ಅಶೋಕ ಅವರ ಮಕ್ಕಳಾದಂಥ ಮಹೇಂದ್ರ ಮತ್ತು ಸಂಘಮಿತ್ರನೇ ಕಳಿಸ್ತಾರೆ ನೋಡಿ. ಹಿ ಸೆಂಡ್ಸ್ ಇಸ್ ಓನ್ ಚಿಲ್ಡ್ರನ್ ಫಾರ್ ದ ಪ್ರೊಪಗೇಷನ್ ಆಫ್ ಬುದ್ಧಿಸಮ್. ಅವ್ರಿಗೆ ಬುದ್ಧಿಸಮ್ ಎಷ್ಟು ಇಷ್ಟ ಆಗುತ್ತೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಹಿ ಕಂಡಕ್ಟೆಡ್ ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್. ಜೊತೆಗೆ ಬುದ್ಧಿಸಮ್ನ ಪ್ರೊಪಗೇಟ್ ಮಾಡೋಕ್ಕೆ ತಮ್ಮ ಮಕ್ಕಳನ್ನ ಮತ್ತು ಮಿನಿಸ್ಟರ್ಸ್ನೇ ಕಳಿಸ್ತಾರೆ. ಅವ್ರ ಮಕ್ಕಳು ಯಾರು ಹೋಗಿದ್ದು? ಮಹೇಂದ್ರ ಮತ್ತು ಸಂಘಮಿತ್ರ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಬುದ್ಧಿಸಮ್ನವರು ಬರೀ ಮೌರ್ಯನ್ ಎಂಪೈರ್ ಮಾತ್ರ ಸೆಟಪ್ ಮಾಡಿರಲಿಲ್ಲ. ಅವ್ರು ಶ್ರೀಲಂಕಾಕ್ಕೆ ಕೂಡ ಕಳಿಸ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ. ಹಿ ಸೆಂಡ್ಸ್ ದ ಪೀಪಲ್ ಔಟ್ಸೈಡ್ ಇಂಡಿಯಾ ಟು ಪ್ರೊಪೋಗೇಟ್ ಔಟ್ಸೈಡ್ ಮೌರ್ಯನ್ ಎಂಪೈರ್. ಇಂಡಿಯಾ ಅನ್ನೋದಕ್ಕಿಂತ ಮೌರ್ಯನ್ ಎಂಪೈರ್ ಅಂತ ಅನ್ಕೊಳ್ಳಿ. ಹಿ ಸೆಂಡ್ಸ್ ಇಸ್ ಮಿಷನರೀಸ್ ಔಟ್ಸೈಡ್ ಮೌರ್ಯನ್ ಎಂಪೈರ್ ಟು ಪ್ರೊಪೋಗೇಟ್ ಬುದ್ಧಿಸಮ್. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಲೇಟರ್ ಇನ್ ದ ಟೈಮ್ ಏನಾಗುತ್ತೆ, ಇಂಡಿಯಾದಲ್ಲಿ ಇನ್ವೇಷನ್ ಆಗುತ್ತೆ. ಯಾರ್ದು? ಇಸ್ಲಾಮಿಕ್ ಇನ್ವೇಷನ್ ಆಗುತ್ತೆ. ಮುಗಲ್ಸ್ ಬರ್ತಾರೆ, ಗೊತ್ತಿದೆ ಅಲ್ವಾ? ಸ್ಲೇವ್ ಡೈನೆಸ್ಟಿ ಬರುತ್ತೆ. ಮೆಡಿವಲ್ ಪೀರಿಯಡಲ್ಲಿ ಮಾತಾಡ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ಬುದ್ಧಿಸಮ್ ಬಿದ್ದೋಗುತ್ತೆ. ದೆರ್ ವಿಲ್ ಬಿ ನೋ ಬುದ್ಧಿಸಮ್ ಆ್ಯಂಡ್ ದೆರ್ ಇಸ್ ಅ ರೈಸ್ ಆಫ್ ಇಸ್ಲಾಂ. ಫುಲ್ ಇಂಡಿಯಾ ಆಲ್ಮೋಸ್ಟ್ ಗ್ರೀನ್ ಕಲರ್ ಮ್ಯಾಪ್ಸಲ್ಲಿ ಕಾಣುತ್ತೆ ನಿಮಗೆ, ಮುಗಲ್ ಟೆರಿಟರೀಸಲ್ಲಿ. ಅವಾಗ ಏನಾಗುತ್ತೆ, ಇಸ್ಲಾಂ ಬೆಳೆಯುತ್ತೆ, ಬುದ್ಧಿಸಮ್ ಕೆಳಗೆ ಬರುತ್ತೆ. ಆ್ಯಂಡ್ ಸ್ಲೋ ಬೈ ಸ್ಲೋ ಬುದ್ಧಿಸಮ್ ಇಂಡಿಯಾ ಬಿಟ್ಟೇ ಹೊರಟೋಗುತ್ತೆ, ಮಾಯ ಆಗೋಗುತ್ತೆ. ಬಟ್ because of Ashoka's third Buddhist council, Buddhism was shared to other countries. ಬುದ್ಧಿಸಮ್ ಬೇರೆ ದೇಶಗಳಿಗೆ ಹೋಗಿತ್ತಲ್ವಾ, ಆ ಕಾರಣದಿಂದ ಬುದ್ಧಿಸಮ್ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇಫ್ ಬುದ್ಧಿಸಮ್ ಇಸ್ ದೇರ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ಅಶೋಕಾಸ್ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಆ್ಯಂಡ್ ಇಸ್ ಬುದ್ಧಿಸಮ್ನ ಪ್ರೊಪಗೇಟ್ ಮಾಡೋಕ್ಕೆ ಅವ್ರು ಯೂಸ್ ಮಾಡಿದಂಥ ಮಿಷನರೀಸಿಂದ. ಇಲ್ಲ ಅಂದರೆ ಬುದ್ಧಿಸಮ್ಮೇ ಇರ್ತಾ ಇರಲಿಲ್ಲ ಅಂತ ಕೂಡ ಕೆಲವೊಂದು ಮಾತುಗಳಿವೆ. ಸೊ ಹೂ ಈಸ್ ದ ಪರ್ಸನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೇವಿಂಗ್ ಆಫ್ ಬುದ್ಧಿಸಮ್? ಇನ್ನೂ ಈ ದೇಶದಲ್ಲಿ, ಇನ್ನೂ ಈ ಪ್ರಪಂಚದಲ್ಲಿ ಬುದ್ಧಿಸಮ್ ಇದೆ ಅಂದರೆ ಅದಕ್ಕೆ ಕಾರಣ ಅಶೋಕ್ ಅವ್ರ ಕಾಂಟ್ರಿಬ್ಯೂಷನ್ಸ್ ಎಷ್ಟೋ ಇದೆ. ಆ್ಯಂಡ್ ವಾಟ್ ಈಸ್ ಇಸ್ ಮೇಜರ್ ಕಾಂಟ್ರಿಬ್ಯೂಷನ್? ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ನ ಕೂಡ ಮಾಡಿದ್ರು, ಜೊತೆಗೆ ಮಿಷನರೀಸ್ನ ಕಳಿಸಿ ನಮ್ಮ ಬುದ್ಧಿಸಮ್ನ ಕೂಡ ಪ್ರೊಪೋಗೇಟ್ ಮಾಡಿದರು. ಯಾವ್ಯಾವ ದೇಶಕ್ಕೆ ಕಳಿಸಿದ್ರು ಅಂತ ಅಂದ್ಕೊಂಡ್ರೆ, ಈಸ್ಟರ್ನ್ ಏಷ್ಯಾಕ್ಕೆ ಕಳಿಸ್ತಾರೆ, ಈಸ್ಟರ್ನ್ ಏಷ್ಯಾಕ್ಕೆ ಕೂಡ ಕಳಿಸ್ತಾರೆ. ಈಸ್ಟ್ ಎಲ್ಲಿ ಬರುತ್ತೆ? ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಈಸ್ಟಿಗೆ ಕೂಡ ಕಳಿಸ್ತಾರೆ, ಜೊತೆಗೆ ಸೆಂಟ್ರಲ್ ಏಷ್ಯಾಕ್ಕೆ ಕೂಡ ಕಳಿಸ್ತಾರೆ. ಈಸ್ಟರ್ನ್ ಏಷ್ಯಾ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ ಅವರು ತಮ್ಮ ಮಿಷನರೀಸ್ನ ಕಳಿಸಿ ಬುದ್ಧಿಸಮ್ನ ಪ್ರೊಪಗೇಟ್ ಮಾಡ್ತಾರೆ. ಇದು ಒಂದು ಕಡೆ. ದಿಸ್ ಇಸ್ ಒನ್ ಕಾಂಟ್ರಿಬ್ಯೂಷನ್ ಆಫ್ ಅಶೋಕ. ಸೊ ವಾಟ್ ಈಸ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಆಫ್ ಅಶೋಕ? ಸ್ಟಾಪ್ಸ್ ದ ಎನೆಕ್ಸೇಷನ್ನ ನಿಲ್ಲಿಸ್ತಾರೆ, ಯುದ್ಧ ಮಾಡಬಾರ್ದಿನ ಮೇಲೆ ಕಬಳಿಸಬಾರ್ದು ಅಂತ ನಿಲ್ಲಿಸ್ತಾರೆ. ಜೊತೆಗೆ ಶಾಂತಿ ಪ್ರಿಯರಾದಂಥ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಇದು ಒಂದು ಕಡೆ. ಜೊತೆಗೆ ಅಶೋಕ ಅವ್ರದ್ದು ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ತುಂಬ 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 ಮಹತ್ವವಿದೆ. ವೆನ್ ಐ ಕಮ್ ಟು ಆರ್ಟ್ಸ್ ಆ್ಯಂಡ್ ಕಲ್ಚರ್ ಐ ಟಾಕ್ ಇನ್ ಡೆಪ್ತ್. ಇವಾಗ ಒಂದು ಓವರ್ ವ್ಯೂ ಕೊಡ್ತೇನೆ. ಅಶೋಕ ಅವ್ರದ್ದು ಇಂಡಿಯನ್ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಬಂದುಬಿಟ್ಟು ಇನ್ಸ್ಕ್ರಿಪ್ಷನ್ಸ್, ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್, ಕಂಬಗಳ ಮೇಲೆ ಬರ್ಸುವಂಥದ್ದು. ಇದು ಒಂದು ಪಿಲ್ಲರ್ ಅಂತ ಇಟ್ಕೊಂಡ್ರೆ ಇದ್ರ ಮೇಲೆ ಲೇಖನೆಗಳಿವೆ. ಇದನ್ನು ನಾವು ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೇವೆ. ಜೊತೆಗೆ ರಾಕ್, ಕಲ್ಲು, ಇದಕ್ಕೇನೋ ಅಂತಾರಪ್ಪ, ರಾಕ್ ಎಡಿಕ್ಟ್ಸ್ ಅಂತ ಕರೀತಾರೆ. ರಾಕ್ ಎಡಿಕ್ಟ್ಸ್ ಅಂದರೆ ಕಲ್ಲು ಬಂಡೆಗಳ ಮೇಲೆ ಕೂಡ, ಈ ಥರ ಕಲ್ಲು ಬಂಡೆ ಇದ್ದರೆ ಇದ್ರ ಮೇಲೆ ಕೂಡ ಲೇಖನೆಗಳಿವೆ. ಇದನ್ನು ರಾಕ್ ಎಡಿಕ್ಟ್ಸ್ ಅಂತ ಕರೀತಾರೆ. EDICTS. ರಾಕ್ ಅಂದರೆ ಕಲ್ಲು, ಎಡಿಕ್ಟ್ಸ್ ಕಲ್ಲುಗಳ ಮೇಲೆ ಏನಾದರೂ ಬರೆದ್ರೆ ಅದನ್ನ ರಾಕ್ ಎಡಿಕ್ಟ್ಸ್ ಅಂತ ಕರೀತಾರೆ. ಕಂಬಗಳ ಮೇಲೆ ಏನಾದರೂ ಬರೆದ್ರೆ ಅದನ್ನ ಪಿಲ್ಲರ್ ಎಡಿಕ್ಟ್ಸ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಪಾರ್ಟ್ ಇಸ್ ಟೇಕನ್ ಕೇರ್ ಬೈ ಅಶೋಕ. ಅಶೋಕ್ ಅವರು ಒಟ್ಟು 33 ರಾಕ್ ಇನ್ಸ್ಕ್ರಿಪ್ಷನ್ಸ್ನ ಮಾಡಿಸಿದ್ದಾರೆ. 33 ರಾಕ್ ಇನ್ಸ್ಕ್ರಿಪ್ಷನ್ಸ್, 33 ಕಲ್ಲುಗಳಲ್ಲಿ ಅಶೋಕ್ ಅವರು ತಮ್ಮ ಲೇಖನೆಗಳನ್ನ ಕೆತ್ತಿಸಿದ್ದಾರೆ. ಓಕೆ, ಯಾವ್ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅದೆಲ್ಲ ಆಮೇಲೆ ನೋಡೋಣ. ಬಟ್ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದಕ್ಕೋಸ್ಕರ ಅವ್ರು ಬಳಸಿದಂಥ ಭಾಷೆ ಯಾವುದು? ಆ ಕಲ್ಲುಗಳ ಮೇಲೆ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ಗೆ ಅವರು ಬಳಸಿದಂಥ ಭಾಷೆ ಬಂದುಬಿಟ್ಟು ಪಾಲಿ. ಒಂದು ಭಾಷೆ ಬಂದುಬಿಟ್ಟು ಪಾಲಿ, ಇನ್ನೊಂದು ಪ್ರಾಕೃತ್. ಒಂದು ಪಾಲಿ ಮತ್ತು ಪ್ರಾಕೃತ್ ಎರಡೂ ಕೂಡ P ಇಂದ ಸ್ಟಾರ್ಟ್ ಆಗೋದ್ರಿಂದ ಇದೆರಡು ಆರಾಮಾಗಿ ನೆನ್ಪಿಟ್ಕೋಬೋದು. ಜೊತೆಗೆ ಅವರು ಅಸೆಂಬ್ಲಿಯಲ್ಲಿ ಒಬ್ಬ ಮೆಗಾಸ್ಥಿನಿಸ್ ಅಂತ ಇದ್ದ. ಯಾರ ಅಸೆಂಬ್ಲಿಯಲ್ಲಿ? ಚಂದ್ರಗುಪ್ತ ಮೌರ್ಯನಲ್ಲಿ. ಆ್ಯಂಡ್ ಈ ವಾಸ್ ವಿಚ್ ಲ್ಯಾಂಗ್ವೇಜ್ ಅಂಬಾಸಿಡರ್? ಈ ವಾಸ್ ಅ ಗ್ರೀಕ್ ಅಂಬಾಸಿಡರ್ ಬಿಕಾಸ್ ಅಲೆಕ್ಸಾಂಡರ್ ಬಿಲಾಂಗ್ಸ್ ಟು ವಿಚ್ ಫ್ಯಾಮಿಲಿ? ಗ್ರೀಕ್. ಸೊ ಅದಕ್ಕೆ ಅವರು ಗ್ರೀಕಲ್ಲಿ ಕೂಡ ಬರೆಸ್ತಾರೆ, ಪಾಲಿಯಲ್ಲಿ ಬರೆಸ್ತಾರೆ, ಪ್ರಾಕೃತಲ್ಲಿ ಬರೆಸ್ತಾರೆ, ಗ್ರೀಕಲ್ಲಿ ಕೂಡ ಬರೆಸ್ತಾರೆ. ಜೊತೆಗೆ ಇನ್ನೊಂದು ಲ್ಯಾಂಗ್ವೇಜ್ ಇದೆ, ಅರೇಬಿಕ್ ಅಲ್ಲ, ಇದು ಅರೇಬಿಕ್ ಅಲ್ಲ, ಅರೇಬಿಕ್ ಅಲ್ಲ, ಇದು ಅರಾಮಿಕ್. ಅರೇಬಿಕ್ ಈಸ್ ಅರೇಬಿಕ್, ಇದು ಅರೇಬಿಕ್ಕು, ಈ ಭಾಷೆ ಅಲ್ಲ, ಇದು ಅರಾಮಿಕ್. ಸೊ ಅವರು 4 ಲ್ಯಾಂಗ್ವೇಜಸಲ್ಲಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ನ ಮಾಡಿಸ್ತಾರೆ. ಪಾಲಿ, ಪ್ರಾಕೃತ್, ಗ್ರೀಕ್ ಮತ್ತು ಅರಾಮಿಕ್. ಇಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ. ಆ್ಯಂಡ್ ಅವ್ರದ್ದು ತುಂಬ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಇದೆ. ಬಟ್ ಅದರಲ್ಲಿ ಒಂದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ನೀವು ನೆನ್ಪಿಟ್ಕೋಬೇಕು. ಬಿಕಾಸ್ ಇವರು ನಮ್ಮ ಅಶೋಕ ಅವರು ಬುದ್ಧಿಸಮ್ನ ಫಾಲೋ ಮಾಡೋದ್ರಿಂದ, ಬುದ್ಧಿಸಮ್ ಯಾರಿಂದ ಸ್ಟಾರ್ಟ್ ಆಯಿತು? ಗೌತಮ ಬುದ್ಧ ಅವರಿಂದ ಸ್ಟಾರ್ಟ್ ಆಗುತ್ತೆ, ಮಹಾವ್ಯಕ್ತಿ. ಗೌತಮ ಬುದ್ಧದಿಂದ ಸ್ಟಾರ್ಟ್ ಆಗುತ್ತೆ. ಬುದ್ಧನ ನಾವು ವಿಷ್ಣುವಿನ ಅವತಾರ ಅಂತ ಕೂಡ ಕರೀತಾರೆ ಕೆಲವರು. ಓಕೆ, ಇಟ್ ಈಸ್ ಬಿಲೀವ್ಡ್ ದಟ್ ಬುದ್ಧ ವಾಸ್ ದ ಅವತಾರ ಆಫ್ ವಿಷ್ಣು. ಇದು ಕೂಡ ಇದೆ ಹಿಸ್ಟ್ರಿಯಲ್ಲಿ, ನೆನ್ಪಿಟ್ಕೊಳ್ಳಿ. ಬಟ್ ಬುದ್ಧ ಅವರು ಹುಟ್ಟಿದಂಥ ಊರು ಯಾವುದು? ಲುಂಬಿನಿ. ಇವ್ರು ಹುಟ್ಟಿದಂಥ ಊರು ಬಂದುಬಿಟ್ಟು ಲುಂಬಿನಿ.
ಗೌತಮ ಬುದ್ಧ ಅವರು ನಮ್ಮ ದೇಶದಲ್ಲಿ ಹುಟ್ಟಿದಂಥ ಜಾಗ ಬಂದುಬಿಟ್ಟು ಲುಂಬಿನಿ ಅಂತ, ನಮ್ಮ ದೇಶನ ಪಾರದೇಶ ನಂಗೆ ಗೊತ್ತಿಲ್ಲ, ಅವ್ರು ಹುಟ್ಟಿದ ಊರಿ ಲುಂಬಿನಿ. ಆ ಊರಿನಲ್ಲಿ ನಮ್ಮ ಅಶೋಕ ಅವ್ರದ್ದು ಒಂದು ಇನ್ಸ್ಕ್ರಿಪ್ಷನ್ ಇದೆ, ಅದನ್ನು ನಾವು ರುಮಿನಿ RUMINDI ರುಮ್ಮಿಡಿ, ಓಕೆ ಏನಂತ ಓದ್ತಾರೆ ಗೊತ್ತಿಲ್ಲ, ರುಮ್ಮಿಡಿ ಅಂತ ಇಟ್ಕೊಳ್ಳಿ. ರುಮ್ಮಿಂಡಿ ಇನ್ಸ್ಕ್ರಿಪ್ಷನ್ ಇದೆ ಇಲ್ಲಿ. ದೆರ್ ಈಸ್ ಒನ್ ಮೋರ್ ಇನ್ಸ್ಕ್ರಿಪ್ಷನ್ ಕಾಲ್ಡ್ ಎಸ್ ರುಮ್ಮಿಂಡಿ ಇನ್ಸ್ಕ್ರಿಪ್ಷನ್. ಯಾವ ಊರಲ್ಲಿದೆ? ಲುಂಬಿನಿಯಲ್ಲಿದೆ. ಯಾರು ಬರೆಸಿದ್ದು? ನಮ್ಮ ಗೌತಮ ಬುದ್ಧ ಅವರು ಹುಟ್ಟಿದಂಥ ಊರು ಲುಂಬಿನಿಯಲ್ಲಿ ಅಶೋಕ ಅವರ ಒಂದು ಇನ್ಸ್ಕ್ರಿಪ್ಷನ್ ಇದೆ. ಆ ಇನ್ಸ್ಕ್ರಿಪ್ಷನ್ ಹೆಸರೇನು? ರುಮ್ಮಿಂಡಿ ಇನ್ಸ್ಕ್ರಿಪ್ಷನ್ ಅಂತ. ಈ ಇನ್ಸ್ಕ್ರಿಪ್ಷನ್ನಲ್ಲಿ ಒಂದು ಲೈನ್ ಇದೆ, ದೆರ್ ಈಸ್ ಒನ್ ಲೈನ್ ವಿಚ್ ಸೇಸ್ ಅದರ್ ನೇಮ್ ಆಫ್ ಅಶೋಕ. ಅಶೋಕನ್ಗೆ ಇನ್ನೊಂದು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಹೆಸರು ಬಂದುಬಿಟ್ಟು ದೇವನಂ ಪಿಯ ಪ್ರಿಯದರ್ಶಿನಿ ಅಂತ. ದೇವನಂ ಪಿಯ ಪ್ರಿಯದಸಿ, ದೇವನಂ ಪ್ರಿಯದಸಿ. ಕನ್ನಡದಲ್ಲಿ ಹೇಳೋದಂದ್ರೆ ದೇವನ ಪ್ರಿಯ ಅಂತ ಕರಿತೇವಲ್ಲ, ಆ ಥರ. ಸೊ ದೇವನಂ ಪ್ರಿಯದಸಿ ಅಂತ ಕರೀತಾರೆ. ಇದರ ಅರ್ಥ ಏನು? ದೇವರಿಗೆ ಹತ್ತಿರನಾದಂಥವನು, ಅಥವಾ ದೇವರಿಗೆ ಅತಿ ಪ್ರಿಯನಾದಂಥವನು, ಅಥವಾ ದೇವರಿಗೆ ಅತಿ ಬೇಕಾದವನು ಅಂತ ಒಂದು ಹೆಸರನ್ನ ಅಶೋಕಕ್ಕೆ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ರುಮಿಂಡಿ ಇನ್ಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಈ ಇನ್ಸ್ಕ್ರಿಪ್ಷನ್ ಎಲ್ಲಿದೆ? ಲುಂಬಿನಿಯಲ್ಲಿದೆ. ಲುಂಬಿನಿ ಏನು? ಬರ್ತ್ ಪ್ಲೇಸ್ ಆಫ್ ಬುದ್ಧ, ನೆನ್ಪಿಟ್ಕೊಳ್ಳಿ. ಬುದ್ಧ ಅವರು ಹುಟ್ಟಿದ ಊರು ಲುಂಬಿನಿ. ಅದಕ್ಕೆ ಆ ಇನ್ಸ್ಕ್ರಿಪ್ಷನಲ್ಲಿ ಏನಂತ ಬರೆದಿದ್ದಾರೆ? ದೇವನಂ ಪ್ರಿಯದರ್ಶಿ ಅಂತ ಬರೆದಿದ್ದಾರೆ. ಇದರ ಅರ್ಥ ವೆರಿ ವೆರಿ ಸಿಂಪಲ್. ದೇವರಿಗೆ ಹತ್ತಿರನಾದವನು ಅಂತ, ದೇವನಿಗೆ ಹತ್ತಿರನಾದಂಥವನು. ಆಯಿತಾ? ಯಾಕೋ ನಾಲ್ಗೆ ತಿರುಗ್ತಾನೆ ಇಲ್ಲ ಇವತ್ತು, ಸಾರಿ. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಆ್ಯಸ್ ಅ ಗ್ರ್ಯಾಟಿಟ್ಯೂಡ್, ಗೌತಮ ಬುದ್ಧ ಅವ್ರಿಗೆ ಏನಾದರೂ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಊರಲ್ಲಿ ತುಂಬ ವರ್ಷಗಳ ಕಾಲ ಟ್ಯಾಕ್ಸ್ನ ಕ್ಯಾನ್ಸಲ್ ಮಾಡಿಸ್ತಾರೆ. ಇಲ್ಲಿ ತೆರಿಗೆನೇ ತಗೊಳ್ಳಲ್ಲ ಜನರ ಹತ್ರ. ಇಟ್ ಬಿಕಮ್ಸ್ ಟ್ಯಾಕ್ಸ್ ಫ್ರೀ. ಓಕೆ, ಎಷ್ಟು ವರ್ಷ ಅಂತ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಫಾರ್ ಮೆನಿ ಇಯರ್ಸ್ ಇದನ್ನು ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಇಲ್ಲಿರುವಂಥ ಜನ ಯಾವುದೇ ರೀತಿ ತೆರಿಗೆ ಕಟ್ಟಲ್ಲ ಮೌರ್ಯನ್ ಎಂಪೈರ್ಗೆ. ಸಿ ದ ಅಮೌಂಟ್ ಆಫ್ ಗ್ರ್ಯಾಟಿಟ್ಯೂಡ್, ರೆಸ್ಪೆಕ್ಟ್ ಆಸ್ ಫಾರ್ ಬುದ್ಧಿಸಮ್ನ ಅವ್ರು ಫಾಲೋ ಮಾಡಿದ ರೀಸನ್ ಒಂದೇ. ಆ ನದಿಯಲ್ಲಿ ಅವತ್ತ ರಕ್ತ ಹರಿದೇ ಇದ್ದಿದ್ರೆ ಮೋಸ್ಟ್ಲಿ ಮೌರ್ಯನ್ ಎಂಪೈರ್ ಅರ್ಧ ಪ್ರಪಂಚನೇ ಕಾಂಕರ್ ಮಾಡ್ತಿರ್ಬೇಕು. ಇಟ್ ವಾಸ್ ಇಸ್ ಅ ವೆರಿ ಸ್ಟ್ರಾಂಗ್ ಎಂಪೈರ್. ಬಟ್ ಅವ್ರು ಏನು ಮಾಡಿದ್ರು? ಎಲ್ಲದನ್ನ ತ್ಯಾಗ ಮಾಡಿ ಇರೋದ್ರಲ್ಲಿ ಖುಷಿಯಾಗಿರೋಣ ಅಂತ ಅವರ ಜನಕ್ಕೋಸ್ಕರ, ಒಳ್ಳೇದು ಮಾಡೋಕ್ಕೋಸ್ಕರ ಬುದ್ಧಿಸಮ್ನ ಸ್ಟಾರ್ಟ್ ಮಾಡ್ತಾರೆ. ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ ಯೂಸಿಂಗ್ ದಮ್ಮ ಅಂದ್ರೆ ಏನು? ತಮ್ಮ ತಾಯಿಗೆ ಇಟ್ಟಂಥ ಹೆಸರು. ದಮ್ಮಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ, ಆರ್ಟ್ ಆ್ಯಂಡ್ ಕಲ್ಚರ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ನೋ, ಆಯಿತಾ? ಆ್ಯಂಡ್ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಇದಾದಮೇಲೆ ಇನ್ನೊಂದು ಕೂಡ ಹೇಳ್ತೇನೆ. ಅಶೋಕ್ ಅವರು ತೀರೋಗ್ತಾರೆ. ದೆನ್ ಅಶೋಕ ಡೈಸ್ ಆಫ್ಟರ್ ಲಾಂಗ್ ಟೈಮ್. ಅಶೋಕ ತೀರೋಗ್ತಾರೆ. ಅಶೋಕ ಅವ್ರು ತೀರೋದ್ಮೇಲೆ ತುಂಬ ಜನ ರೂಲರ್ಸ್ ಬರ್ತಾರೆ. ದೇರ್ ಕಮ್ಸ್ ಅ ಲಾಟ್ ಆಫ್ ರೂಲರ್ಸ್. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. ಬಟ್ ಅಶೋಕ ಅವರು ಒಂದು ರಾಂಗ್ ಸ್ಟೆಪ್ನ ತಗೊಳ್ತಾರೆ. ಹಿ ಟೇಕ್ಸ್ ಒನ್ ರಾಂಗ್ ಸ್ಟೆಪ್, ದಟ್ ಈಸ್ ಹಿ ಟೆಲ್ಸ್ ದ್ಯಾಟ್ ಇನ್ಮೇಲೆ ಅನೆಕ್ಸೇಷನ್ಸ್ ಆಗಲ್ಲ ನನ್ನ ಊರಲ್ಲಿ ಅಂತ. ಅನೆಕ್ಸೇಷನ್ ಅಂದ್ರೆ ಏನು? ಇನ್ನೊಂದು ರಾಜ್ಯನ ಮೇಲೆ ಯುದ್ಧ ಮಾಡಿ ಆ ರಾಜ್ಯನ ಕಬಳಿಸಿರುವಂಥದ್ದು ಅಥವಾ ಕಾಂಕರ್ ಮಾಡುವಂಥದ್ದೇನೆ, ದಂಡಯಾತ್ರೆ ಅಂತ ಏನು ಕರಿತೇವೆ, ಇದನ್ನ ಮಾಡಲ್ಲ ಅಂತ ಅಶೋಕ ಹೇಳ್ತಾನೆ. ಇದರಿಂದ ಏನಾಗುತ್ತೆ, ನಿಮಗೊಂದು ಐಡಿಯಾ ಇರಬೇಕು. ಅಶೋಕನ್ ಎಂಪೈರ್ ವಾಸ್ ವೆರಿ ಬಿಗ್. ಅರ್ಧಕ್ಕರ್ಧ ಇಂಡಿಯಾನೇ ಕಾಂಕರ್ ಮಾಡಿದಂಥ ಎಂಪೈರಲ್ಲಿ ಆರ್ಮಿ ತುಂಬ ದೊಡ್ಡದಾಗಿರುತ್ತೆ. ದೇರ್ ವಿಲ್ ಬಿ ಅ ವೆರಿ ಹ್ಯೂಜ್ ಆರ್ಮಿ ಅಲ್ವಾ? ತುಂಬ ದೊಡ್ಡ ಸೈನ್ಯ ಇರುತ್ತೆ. ಇವಾಗ ಯುದ್ಧ ಮಾಡಲ್ಲ ಅಂದರೆ ಈ ಸೈನ್ಯದ ಏನು ಯೂಸ್? ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಆರ್ಮಿ? ಸುಮ್ಮನೆ ಅವ್ರಿಗೆ ಸ್ಯಾಲ್ರಿ ಕೊಡಬೇಕಾಗಿತ್ತು. ದೇ ಹ್ಯಾಡ್ ಟು ಪೇ ಸ್ಯಾಲರೀಸ್. ಸಂಬಳ ಕೊಡಲೇಬೇಕು. ಯುದ್ಧ ಮಾಡಲ್ಲ ಅಂದರೆ ಏನಾಯಿತು? ಆರ್ಮಿ ಇದೆ ಅಂದರೆ ಸ್ಯಾಲ್ರಿ ಕೊಡಬೇಕಿತ್ತು. ಒಂದು ಕಡೆ ಎಕಾನಮಿ ಲಾಸ್ ಆಗ್ತಿದೆ. ಜೊತೆಗೆ ಅಶೋಕ್ ಅವ್ರದ್ದು ಇನ್ನೊಂದೇನು, ಬುದ್ಧಿಸಮ್ನ ಪ್ರೊಪೋಗೇಟ್ ಮಾಡ್ತಿದ್ದಾರೆ ಅಲ್ವಾ? ಬುದ್ಧಿಸಮ್ನ ಪ್ರೊಪೋಗೇಟ್ ಮಾಡೋಕ್ಕೆ ಕೂಡ ದುಡ್ಡು ಖರ್ಚಾಗುತ್ತೆ. ಸುಮ್ಮನೆ ಏನು ಆಗಲ್ಲ. ಟು ಪ್ರೊಪೋಗೇಟ್ ಬುದ್ಧಿಸಮ್, ಟು ಡೂ ದ ಕೌನ್ಸಿಲ್ಸ್, ಜನನ ಒಟ್ಟುಗೂಡ್ಸೋಕ್ಕೆ, ಸ್ಪೀಚ್ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ. ಟ್ರಾವೆಲ್ ಎಕ್ಸ್ಪೆಂಡಿಚರ್ ಇದೆ, ಪ್ರೊಪೊಗೇಷನ್ ಎಕ್ಸ್ಪೆಂಡಿಚರ್ ಇದೆ. ಇನ್ನೊಂದು ಆರ್ಮಿ ಜನಕ್ಕೆ ಸ್ಯಾಲ್ರಿ ಕೊಡ್ತಿದ್ದಾರೆ, ಬಟ್ ಅವ್ರನ್ನ ಬಳಸ್ಕೊಳ್ತಿಲ್ಲ. ಇದ್ರ ಜೊತೆಗೆ ಅಶೋಕ್ ಅವ್ರದ್ದು ಇನ್ನೊಂದು ಹ್ಯಾಬಿಟ್ ಇದೆ. ಏನದು? ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಇದೆ, ಜೊತೆಗೆ ರಾಕ್ ಡೆಫಿಸಿಟ್ಸ್ ಇದೆ. ಕಲ್ ಮೇಲೆಲ್ಲ ಅಣ್ಣ ಆರ್ಟಿಸ್ಟಿಕ್ ವರ್ಕ್ ಮಾಡಿಸ್ತಿದ್ರು. ಸೊ ಇದೇನೇ ಏನಾಗುತ್ತೆ, ಖರ್ಚು ಜಾಸ್ತಿ ಆಗ್ತಿದೆ. ದೇರ್ ಈಸ್ ಅ ರೈಸ್ ಇನ್ ಇಂಡಿಯನ್ ಎಕಾನಮಿ, ರೈಸ್ ಇನ್ ಎಕಾನಮಿ ಸ್ಟೇಟ್ ಆಫ್ ಮೌರ್ಯನ್ಸ್. ಯಾರಿಂದ? ಅಶೋಕರವರಿಂದ. ಇದರಿಂದ ಏನಾಗುತ್ತೆ, ಅವ್ರದ್ದು ಎಕಾನಮಿ ಸ್ಲೋಲಿ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅಶೋಕ ಆದಮೇಲೆ ಬಂದಂಥ ರೂಲರ್ಸ್ ಏನಿದಾರಲ್ವಾ, ಅವ್ರು ಅಷ್ಟು ಪವರ್ಫುಲ್ ಆಗಿರಲಿಲ್ಲ, ಅಷ್ಟು ಶಕ್ತಿಯುತರಾಗಿರಲಿಲ್ಲ. ದೇ ವರ್ ವೆರಿ ಪ್ರಿಟಿ ವೀಕ್. ಸೊ ಹಿಂಗಿರ್ಬೇಕಾದ್ರೆ ಏನಾಗುತ್ತೆ, ಮೌರ್ಯನ್ ಎಂಪೈರ್ನ ಕೊನೆ ರೂಲರ್ ಆದಂಥ ಬೃಹದ್ ರಥ ಅಂತ ಕರಿಬೋದು ಕನ್ನಡದಲ್ಲಿ. ಬೃಹದ್ ರಥ ಅವರು ಕೊನೆ ಆಳ್ವಿಕೆ ಮಾಡ್ಬೇಕಾದ್ರೆ ಮೌರ್ಯನ್ ಎಂಪೈರಲ್ಲಿ, ಅದೇ ಬೃಹದ್ ರಥ ಕೆಳಗೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಮಿನಿಸ್ಟರ್ ಪುಷ್ಯಮಿತ್ರ ಶುಂಗ ಅವರು ಇವ್ರನ್ನ ಸಾಯಿಸಿ, ಹಿ ಕಿಲ್ಸ್ ಬೃಹದ್ ರಥ್, ತಮ್ಮ ರಾಜನ್ನೇ ಸಾಯಿಸಿ ಶುಂಗ ಡೈನೆಸ್ಟಿಯ ಅಫಿಷಿಯಲ್ ಸ್ಥಾಪನೆ ಮಾಡ್ತಾರೆ. ಶುಂಗ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾರೆ. ಸೊ ಮೌರ್ಯನ್ ಎಂಪೈರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಚಂದ್ರಗುಪ್ತ ಮೌರ್ಯ ಧನಾನಂದನ ಸಾಯಿಸಿ ಪ್ರಾರಂಭ ಆಗುವಂಥ ಈ ಒಂದು ಸಾಮ್ರಾಜ್ಯ ನಮ್ಮ ಬೃಹದ್ ರಥ ಅವರನ್ನ
ಪುಷ್ಯಮಿತ್ರ ಶುಂಗ ಅವರು ಹತ್ಯೆಗೈಸಿ ಮುಗಿಸ್ಬಿಡ್ತಾರೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ಮೌರ್ಯ. ಆ್ಯಂಡ್ ಮೌರ್ಯನ್ ಎಂಪೈರ್ ಆದಮೇಲೆ ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ಪೋಸ್ಟ್ ಮೌರ್ಯನ್ ಪೀರಿಯಡಲ್ಲಿ ಮಾತಾಡ್ತೇನೆ. ಇವಾಗ ಇನ್ನೂ ಮುಗ್ದಿಲ್ಲ, ಸಮಾಧಾನ. ಇದಾದಮೇಲೆ ನಾವೀಗ ಅಡ್ಮಿನಿಸ್ಟ್ರೇಷನ್, ಆಳ್ವಿಕೆ ಯಾವ ಮಾಡೆಲಲ್ಲಿ ನಡೆಸ್ತಿದ್ರು ಅಂತ ಸ್ವಲ್ಪ ನೋಡ್ಕೊಬಿಡೋಣ. ವಾಟ್ ವಾಸ್ ದ ಅಡ್ಮಿನಿಸ್ಟ್ರೇಷನ್ ಮಾಡೆಲ್ ಆಫ್ ನಮ್ಮ ಮುಗಲ್ಸ್ ಅಂತ ಮೌರ್ಯನ್ಸ್. ಇವತ್ತು ಯಾಕೋ ನಾಲ್ಗೆ ಸರಿಯಾಗಿ ತಿರುಗ್ತಿಲ್ಲ ಗೈಸ್, ಸಾರಿ. ತುಂಬ ದಿನ ಆಯ್ತಲ್ವ ವಿಡಿಯೋ ಮಾಡಿ, ಅಭ್ಯಾಸವಾಗ್ಬಿಟ್ಟಿದೆ. ಅಡ್ಮಿನಿಸ್ಟ್ರೇಷನ್ ಮಾಡೆಲ್ ನೋಡಿ, ಮೌರ್ಯನ್ ಎಂಪೈರ್ ಅಡ್ಮಿನಿಸ್ಟ್ರೇಷನ್ನ ಐ ವಿಲ್ ರೈಟ್ ಹಿಯರ್. ಮೌರ್ಯ ತಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೋಸ್ಕರ 7 ಆರ್ಗನ್ಸ್ನ ಯೂಸ್ ಮಾಡ್ತಾರೆ. ಇದನ್ನು ಸಪ್ತಾಂಗ ಅಂತ ಕೂಡ ಕರೀತಾರೆ. ಸಪ್ತಾಂಗ ಅಂತ ಕರೀತಾರೆ. ಸಪ್ತ ಅಂದರೆ ಏನು? 7. ಸೊ ಹಿ ಹ್ಯಾಸ್ 7 ಆರ್ಗನ್ಸ್. ನಮ್ಮಲ್ಲಿ ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ 3 ಆರ್ಗನ್ಸ್ ಇದೆ ಅಲ್ವಾ? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಇಂಡಿಯಾದಲ್ಲಿ 3 ಆರ್ಗನ್ಸ್ ಇದ್ದರೆ ಇವ್ರ ಮಾಡೆಲಲ್ಲಿ 7 ಆರ್ಗನ್ಸ್ ಇದೆ. ಯಾವ್ಯಾವುದು? ಮೊದಲನೇ ಆರ್ಗನ್ ಬಂದ್ಬಿಟ್ಟು ಸ್ವಾಮಿನ್. ಮೊದಲನೇ ಆರ್ಗನ್ ಬಂದ್ಬಿಟ್ಟು ಸ್ವಾಮಿನ್ ಅಂದ್ರೆ ಏನು? ರಾಜ, ಕಿಂಗ್. ಸೊ ಕಿಂಗ್ ಮತ್ತೆ ಅವನ ಟೀಮ್ ಇರುತ್ತೆ ಅಲ್ವಾ, ಅದನ್ನು ಅವರು ಸ್ವಾಮಿನ್ ಅನ್ನೋ ಒಂದು ಗ್ರೂಪ್ಗೆ ಡಿವೈಡ್ ಮಾಡಿದ್ರು. ಸೆಕೆಂಡ್ ಒನ್ ದುರ್ಗ್, DURG, ದುರ್ಗ ಅಂದ್ರೆ ಏನು? ಕೋಟೆಗಳನ್ನ ಸಂರಕ್ಷಣೆ ಮಾಡೋನ್ನ ದುರ್ಗ ಅನ್ನೋ ಒಂದು ಅಕಾಡೆಮಿಯಲ್ಲಿ ಇಟ್ಟಿದ್ರು. ನೋಡಿ, ಇಷ್ಟು ದೊಡ್ಡ ಸಾಮ್ರಾಜ್ಯದ ಅಂದರೆ ಕೋಟೆಗಳು ಇದ್ದೇ ಇರುತ್ತಲ್ವಾ, ಆ ಕೋಟೆಗಳನ್ನ ಕಾಯೋಕ್ಕೋಸ್ಕರ, ಆ ಕೋಟೆಗಳನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಒಂದು ಆರ್ಗನ್ ಇತ್ತು, ಅದನ್ನು ದುರ್ಗ ಅಂತ ಕರೀತಾರೆ. ಇದಾದಮೇಲೆ ಅಮಾತ್ರೇಯ ಅಂತ ಇನ್ನೊಂದು ಆರ್ಗನ್ ಇತ್ತು. ಅಮಾತ್ಯ, ಆಯ್ತಾ? ಅಮಾತ್ಯ ಇಸ್ ನಥಿಂಗ್ ಬಟ್ ಮಿನಿಸ್ಟರ್ಸ್. ನಮ್ಮ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ನ ಕ್ಯಾಬಿನೆಟ್ ಅಂತ ಏನು ಕರಿತೀರಲ್ವಾ, ಅದೇ ಥರ ಒಂದು ಕ್ಯಾಬಿನೆಟ್ ಇತ್ತು, ಅದನ್ನು ಅವರು ಅಮಾತ್ಯ ಅಂತ ಕರೀತಿದ್ದು. ದೇರ್ ಆರ್ 7 ಆರ್ಗನ್ಸ್. ಫಸ್ಟ್ ಒನ್ ಸ್ವಾಮಿನ್ ಅಂದರೆ ಕಿಂಗ್, ದುರ್ಗ್ ದ ಪರ್ಸನ್ ಹು ಟೇಕ್ಸ್ ಕೇರ್ ಆಫ್ ದ ಫೋರ್ಟ್, ಅಮಾತ್ಯ ಆರ್ ದ ಮಿನಿಸ್ಟರ್ಸ್. ಇದಾದಮೇಲೆ ಯಾವುದೇ ಒಂದು ಎಕಾನಮಿ ರನ್ ಆಗಬೇಕಂದ್ರೆ ದುಡ್ಡು ಇರಬೇಕಲ್ವಾ, ಸೊ ಅದನ್ನು ನೋಡೋಕ್ಕೋಸ್ಕರನೇ ಒಂದು ಡಿಪಾರ್ಟ್ಮೆಂಟ್ ಇತ್ತು, ಅದನ್ನು ಕೋಶ ಅಂತ ಕರೀತಾರೆ. ಕೋಶ ಮೀನ್ಸ್ ಟ್ರೆಷರಿ, ಹಣಕಾಸಿನ ಮಿನಿಸ್ಟರ್ಸ್ನವರು ಕೋಶ ಅನ್ನೋ ಒಂದು ಡಿಪಾರ್ಟ್ಮೆಂಟ್ಗೆ ಸಪ್ರೇಟ್ ಆಗಿ ಇಟ್ಟಿದ್ರು. ಇದಾದಮೇಲೆ ಇಷ್ಟು ದೊಡ್ಡ ಸಾಮ್ರಾಜ್ಯ ವರ್ಕ್ ಆಗಬೇಕಂದ್ರೆ ಒಂದು ಸ್ಟ್ರಾಂಗ್ ಆರ್ಮಿ ಇರಬೇಕು, ಒಂದು ಸಖತ್ತಾಗಿರುವಂಥ ಒಂದು ಸೇನೆ ಇರಬೇಕಲ್ವಾ. ಆ ಸೇನೆಯನ್ನು ನೋಡ್ಕೊಳ್ಳೋಕ್ಕೋಸ್ಕರ ಬಲ ಅನ್ನೋ ಒಂದು ಆರ್ಗನ್ ಇತ್ತು, ಬಲ. ಸೊ ಎಷ್ಟಾಯಿತು? 1 2 3 4 5 ಯಾವುದಾಯಿತು? ಸ್ವಾಮಿನ್ ಆಯಿತು, ರಾಜಗಳು, ದುರ್ಗ ಆಯಿತು, ಫೋರ್ಟ್, ಅಮಾತ್ಯ ಆಯಿತು, ಮಿನಿಸ್ಟರ್ಸ್, ಕೋಶ ಆಯಿತು, ಟ್ರೆಷರಿ ಅಂದರೆ ದುಡ್ಡನ್ನ ಕಲೆಕ್ಟ್ ಮಾಡೋರು ಅದಾಯಿತು, ಬಾಲ ಅಂದರೆ ಆರ್ಮಿ ಆಯಿತು. ಸೊ ದೀಸ್ ಆರ್ ದ 5 ಆರ್ಗನ್ಸ್. ಇನ್ 6th ಆರ್ಗನ್ ಬಂದುಬಿಟ್ಟು ಮಿತ್ರ ಅಂದರೆ ಕನ್ನಡದಲ್ಲೇ ಗೊತ್ತಾಗುತ್ತೆ, ಗೆಳೆಯ ಅಂತ, ಅಲೈಸ್. ಸೊ ಈ ರಾಜ್ಯದ ಜೊತೆ ಯಾರ್ಯಾರು ನಮ್ಮ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರಲ್ವಾ, ಅವ್ರ ಜೊತೆ ಸಂಬಂಧಗಳನ್ನ ಇನ್ನೂ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಒಂದು ಡಿಪಾರ್ಟ್ಮೆಂಟ್ ಇತ್ತು, ಅದನ್ನು ಮಿತ್ರ ಅಂತ ಕರೆದ್ರೆ. ಆ್ಯಂಡ್ ಇಷ್ಟು ದೊಡ್ಡ ಸಾಮ್ರಾಜ್ಯಗಳಿಗೆ ಶತ್ರುಗಳು ಇದ್ದೇ ಇರ್ತಾರಲ್ವಾ, ಅದಕ್ಕೆ ಶತ್ರು ಅಂತ ಒಂದು ಡಿಪಾರ್ಟ್ಮೆಂಟ್ ಇತ್ತು. ಇದಕ್ಕೆ ಇನ್ನೊಂದು ಹೆಸರು ಇದೆ, ನಾನು ಕರೆಕ್ಟಾಗಿ ನೆನಪಾಗ್ತಿಲ್ಲ. ಶತ್ರು ಅಂತ ಒಂದು ಡಿಮಾಂಡ್ ಇತ್ತು, ಇದನ್ನು ಎನಿಮೀಸ್ನ ನೋಡ್ಕೊಳ್ಳೋಕ್ಕೋಸ್ಕರ ಇಟ್ಟಿದ್ರು. ದೀಸ್ ಆರ್ ದ 7 ಮಾಡೆಲ್ಸ್ ದೇ ಫಾಲೋಡ್. ತಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ 7 ಡಿಪಾರ್ಟ್ಮೆಂಟ್ಸ್ ಇತ್ತು. ಒಂದು ಸ್ವಾಮಿನ್, ರಾಜ ಮತ್ತು ಅವನಿಗೆ ರಿಲೇಟೆಡ್ ವರ್ಕ್ನ ಮಾಡ್ತಿದ್ರು. ದುರ್ಗ್ ಬಂದುಬಿಟ್ಟು ಕೋಟೆಗಳನ್ನ ನೋಡ್ಕೊಳ್ತಿದ್ರು. ಅಮಾತ್ಯ ಬಂದುಬಿಟ್ಟು ದ ಮಿನಿಸ್ಟರ್ಸ್ ವರ್ ಹೆಲ್ಪಿಂಗ್ ದ ಕಿಂಗ್. ಶತ್ರು ಬಂದುಬಿಟ್ಟು ಯಾರ್ಯಾರು ನಮಗೆ ದುಶ್ಮನ್ಗಳಿದ್ದಾರೆ ಅವ್ರಿಗೆ ಸ್ಪೈಸ್ ಇಡೋದಾಗಿರಲಿ, ಅವ್ರ ಮೇಲೆ ಗುರಿ ಇಡೋದಾಗಿರಲಿ, ಅವ್ರು ಏನೇನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಶತ್ರು ಅನ್ನೋ ಒಂದು ಟೀಮ್ ಇತ್ತು. ಎಲೈ ಇತ್ತು. ಎಲೈ ಅಂದರೆ ಮಿತ್ರ, ನಮಗೆ ಸ್ನೇಹಿತರು ಯಾರ್ಯಾರು, ಅವ್ರಿಗೆ ಏನೇನು ಬೇಕು, ಏನೇನು ಸಹಾಯ ಬೇಕು, ಅವ್ರ ಜೊತೆ ಸಂಬಂಧಗಳನ್ನ ಹೇಗೆ ಉಳಿಸ್ಕೋಬೇಕು ಅದನ್ನು ನೋಡ್ಕೊಳ್ಳೋಕೆ ಒಂದಿತ್ತು. ಬಲ ಬಂದುಬಿಟ್ಟು ಆರ್ಮಿನ ನೋಡ್ಕೊಳ್ಳೋಕೆ ಒಂದು ಮಾಡೆಲ್ ಇತ್ತು. ಇದಾದಮೇಲೆ ಕೋಶ ಅನ್ನೋ ಒಂದು ಮಾಡೆಲ್ ಇತ್ತು. ದಿಸ್ ಇಸ್ ದ 7 ಆರ್ಗನ್ ಮಾಡೆಲ್. ಆಯಿತಾ? ಇದನ್ನು 7 ಆರ್ಗನ್ ಮಾಡೆಲ್ ಅಂತ ಕರೀತಾರೆ. ಇದನ್ನು ನಮ್ಮ ಮೌರ್ಯನ್ ಎಂಪೈರ್ ಫಾಲೋ ಮಾಡ್ತಾ ಇತ್ತು. ಆ್ಯಂಡ್ ಒನ್ಸ್ ಅಶೋಕ ಆಪ್ಟೆಡ್ ಫಾರ್ ದಮ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಯಾವಾಗ ಎತ್ಕೊಂಡ್ರಲ್ಲ, ದಮ್ಮ ಅಂದ್ರೆ ಏನು? ಮೋಸ ಮಾಡಲ್ಲ, ಯಾರನ್ನೂ ಸಾಯಿಸಲ್ಲ, ಏನೂ ಮಾಡಲ್ಲ. ವಿತ್ ದಿಸ್ ವಾಟ್ ಹ್ಯಾಪನ್ಸ್, ಬಲ ಇಸ್ ಗಾನ್. ಅತಿ ಇಂಪಾರ್ಟೆಂಟ್ ಆಗಿರೋದೇ ಆರ್ಮಿ ಅಲ್ವಾ, ಆರ್ಮಿ ಡ್ರಾಪ್ ಆಗುತ್ತೆ. ಆರ್ಮಿ ಡ್ರಾಪ್ ಆಗೋದ್ರಿಂದ ಏನಾಗುತ್ತೆ? ಮೌರ್ಯನ್ ಎಂಪೈರ್ ವೀಕ್ ಆಗುತ್ತೆ. ಒಂದು ಸಲ ಆರ್ಮಿ ಇಲ್ಲ ಅಂದರೆ ನಿಮಗೆ ಶತ್ರುಗಳ ಮೇಲೆ ಟೆನ್ಷನ್ ಕೂಡ ಇಲ್ಲ, ನೀವು ಶತ್ರುಗಳ ಮೇಲೆ ಫೋಕಸ್ ಮಾಡೋದು ಕೂಡ ಬಿಟ್ಬಿಡ್ತೀರಾ. ಸಚ್ ಟೈಮ್ ವೆನ್ ಯು ಬಿಕಮ್ ಟೂ ಮಚ್ ಐಡಿಯಲ್, ಅಂದರೆ ಜನರಿಗೋಸ್ಕರ ಒಳ್ಳೇದು ಮಾಡೋಕ್ಕೋಸ್ಕರ ನೀವು ಯಾವಾಗ ತುಂಬ ಕೆಳಗೆ ಇಳಿದು ಬರ್ತೀರಲ್ವಾ, ಅದ್ರ ಜೊತೆಗೆ ಪಕ್ಕದಲ್ಲಿರೋ ರಾಜ ಕೂಡ ಇಳಿದು ಬರಲೇಬೇಕು. ಪಕ್ಕದಲ್ಲಿರೋ ರಾಜ್ಯ ಯುದ್ಧ ಮಾಡ್ತಾವನೆ, ನೀವು ಕೈ ಕೊಟ್ಕೊಂಡು ಇನ್ಮೇಲೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರೆ ಎಂಪೈರ್ ವೀಕ್ ಆಗೇ ಆಗುತ್ತೆ. ಬಿಕಾಸ್ ಆಫ್ ಅಶೋಕ ಸಚ್ ಒನ್ ಡಿಸಿಷನ್ ಆಫ್ ಗೋಯಿಂಗ್ ಇನ್ ಟು ದಮ್ಮ ಆ್ಯಂಡ್ ಗಿವಿಂಗ್ ಅಪ್ ಆನ್ ಬ್ಯಾಟಲ್ಸ್, ದಿಸ್ ಮೇ ವುಡ್ ಹ್ಯಾವ್ ಲೆಡ್ ಟು ದ ಡ್ರಾಪ್ ಆಫ್ ಮೌರ್ಯನ್ ಎಂಪೈರ್. ಬಿಕಾಸ್ ಮೌರ್ಯನ್ಸ್ ವೇರ್ ವೆರಿ ಪವರ್ಫುಲ್. ತಮ್ಮ ತಾತನಾದಂಥ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಅಥವಾ ತಮ್ಮ ಪಿತಾಮಹ ಆದಂಥ ಬಿಂದುಸಾರ ಅವರಾಗಿರ್ಬೋದು, ಅಥವಾ ಬಿಂದುಸಾರ ಆಗಿರ್ಬೋದು, ಜೊತೆಗೆ ಅವರ ಮಗನಾದ ಅಶೋಕ ಆಗಿರ್ಬೋದು, ರಕ್ತಪಾತ ಮಾಡೋದ್ರಲ್ಲಿ ಯಾವತ್ತೂ ಹಿಂದೆ ಮುಂದೆ ನೋಡಿದವರೇ ಅಲ್ಲ. ಇಫ್ ದೇ ಹ್ಯಾವ್ ಕಂಟ್ರೋಲ್ ಓವರ್ ಆಲ್ ಇಂಡಿಯಾ ಅಂದರೆ ನಮ್ಮ ಬಾಸ್ ಯಾವ ಲೆವೆಲ್ಗೆ ಅಂತ ನಿಮ್ಗೆ ಗೊತ್ತಾಗಬೇಕು. ಬಟ್ ಯಾವಾಗ ಅಶೋಕ್ ಅವರು ಬುದ್ಧಿಸಮ್ನ ಅಡಾಪ್ಟ್ ಮಾಡಿದ್ಕೊಂಡು ತಪ್ಪಲ್ಲ,
ಬುದ್ಧಿಸಮ್ನ ಅಡಾಪ್ಟ್ ಮಾಡಿದ್ದು ಒಳ್ಳೆಯದೇ, ಬಟ್ ಯಾವಾಗ ಅವರು ತಮ್ಮ ಖಡ್ಗನ ಕೆಳಗಿಟ್ರಲ್ವ ಇನ್ಮೇಲೆ ಯುದ್ಧ ಮಾಡಲ್ಲ ಅಂತ, ದಟ್ ವಿಲ್ ಡೆಫಿನೆಟ್ಲಿ ಲೀಡ್ ಟು ದ ಲಾಸ್ ಆಫ್ ಸಚ್ ಥಿಂಗ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಅಡ್ಮಿನಿಸ್ಟ್ರೇಷನ್ಲಿ 7 ಮಾಡೆಲ್ಸ್ ಯಾವ್ಯಾವುದು? ಕಿಂಗ್, ದುರ್ಗ್, ಅಮಾತ್ಯ, ಶತ್ರು, ಮಿತ್ರ, ಬಲ ಮತ್ತು ಕೋಶ. ಇದಾದಮೇಲೆ ಎಕಾನಮಿ ಬಗ್ಗೆ ಒಂದು ಚಿಕ್ಕ ಓವರ್ವ್ಯೂ ಕೊಡ್ತೇನೆ, ಆ್ಯಂಡ್ ದಟ್ ವಿಲ್ ಕನ್ಕ್ಲೂಡ್ ದಿಸ್ ಮೌರ್ಯನ್ ಎಂಪೈರ್. ಸೊ ವೆನ್ ಐ ಟಾಕ್ ಅಬೌಟ್ ದ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ಮೌರಿಯನ್ಸ್, ಗಿಲ್ಡ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಾನು ನಿಮಗೆ ಗಿಲ್ಡ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಗಿಲ್ಡ್ಸ್ ಅಂದರೆ ಏನು? ಒಂದೇ ಕೆಲಸ ಮಾಡುವಂಥ ಜನ ಒಂದಾಗಿ ಒಂದು ಸಂಘನ ಕಟ್ಟಿ ಒಟ್ಟಿಗೆ ಕೆಲಸ ಮಾಡುವಂಥದ್ದು, ಆಯಿತಾ. ವೆನ್ ಇಟ್ ವಾಸ್ ದ ಟೈಮ್ ಆಫ್ ಮೌರಿಯನ್ಸ್ ಅಲ್ವಾ, ಗಿಲ್ಡ್ಸ್ಗೆ ತುಂಬ ಒಳ್ಳೆ ಪವರ್ ಬಂದಿತ್ತು. ದೇ ಹ್ಯಾಡ್ ವೆರಿ ವೆಲ್ ಗ್ರೌಂಡ್ ಪವರ್ಫುಲ್ ಗಿಲ್ಡ್ಸ್. ಈಗ ಗುಂಪಲ್ಲಿದ್ದಂಥ ವ್ಯಾಪಾರಿಗಳು ಒಳ್ಳೆ ಪವರ್ನ ಇಟ್ಕೊಂಡಿದ್ರು, ಜೊತೆಗೆ ರಾಜರ ಜೊತೆ ಸಂಬಂಧಗಳನ್ನ ಇಟ್ಕೊಂಡಿದ್ರು. ದೇ ವರ್ ಹ್ಯಾವಿಂಗ್ ರಿಲೇಷನ್ಶಿಪ್ ವಿತ್ ದ ಕಿಂಗ್ಸ್. ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ನ ಕೂಡ ಮಾಡಿಸ್ಕೊಳ್ತಿದ್ರು. ನಮ್ದು ಈ ಒಂದು ಕೆಲಸ ಇದೆ ಸರ್, ನಾವು ಈ ಒಂದು ಕಸಬ್ನ ಮಾಡಬೇಕಂತ ಇದ್ದೇವೆ, ಅಫಿಷಿಯಲ್ ಆಗಿ ನಿಮ್ಮ ಜೊತೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೇವೆ ಅಂತ ಕೂಡ ಇತ್ತು. ಜೊತೆಗೆ ಗಿಲ್ಡ್ಸಲ್ಲಿದ್ದಂಥ ಜನ, ಈಗ ಒಂದು ಜನ್ರೇಷನ್ ಇದೆ ಅಂತ ಇಟ್ಕೊಳ್ಳಿ, ಈ ಜನ್ರೇಷನ್ ಇದ್ದಂಥ ಜನಗಳು ತಮಗೆ ಗೊತ್ತಿರುವಂಥ ವಿದ್ಯೆನ ತಮ್ಮ ಮಕ್ಕಳಿಗೆ ದಾರಿ ಎಳಿತಾ ಇದ್ರು. ದೇರ್ ವಾಸ್ ಅ ಟ್ರಾನ್ಸ್ಫರ್ ಆಫ್ ನಾಲೆಜ್. ಇವಾಗ ಇವ್ರಿಗೆ ಮಡಿಕೆ ಮಾಡೋದು ಗೊತ್ತಿದೆ ಅಂತ ಇಟ್ಕೊಳ್ಳಿ, ಆ ಮಡಿಕೆನ ತಮ್ಮ ಮಕ್ಕಳಿಗೆ ಕೂಡ ಹೇಳ್ಕೊಡ್ತಿದ್ರು. ಸೊ ಇದರಿಂದ ಏನಾಗುತ್ತೆ, ಪರಂಪರೆಯುತವಾಗಿ ವಂಶ ಪರಂಪರೆಯಾಗಿ ಅವ್ರಿಗೆ ಇದ್ದಂಥ ಸ್ಕಿಲ್ಸ್ ಇದೆ ಅಲ್ವಾ, ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗ್ತಿತ್ತು, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಓಕೆ, ಇದು ಒಂದು ಕಡೆಗೆ. ಜೊತೆಗೆ ಇನ್ ಕೇಸ್ ಇವ್ರ ಮಧ್ಯದಲ್ಲಿ ಏನಾದರೂ ಬಿರುಕುಗಳು ಮೂಡಿದ್ರೆ, ಇಫ್ ದರ್ ಇಸ್ ಅ ಫೈಟ್ಸ್ ಇನ್ ಬಿಟ್ವೀನ್ ದ ಟೀಮ್ ಮೆಂಬರ್ಸ್, ಅವ್ರವ್ರಿಗೆ ಸೆಟ್ಲ್ ಕೂಡ ಮಾಡ್ಕೊಳ್ತಿದ್ರು. ಸೊ ಅವ್ರು ಒಳ್ಳೆ ಒಂದು ಸಂಬಂಧಗಳನ್ನ ಇಟ್ಕೊಳ್ತಿದ್ರು. ಜೊತೆಗೆ ಗಿಲ್ಡ್ಸ್ ಎಷ್ಟು ಸ್ಕಿಲ್ ಆಗಿದ್ರು ಅಂದರೆ, ಅವ್ರಿಗೆ ಎಷ್ಟೊಂದು ಕಲೆ ಇತ್ತು ಅಂದರೆ, ಅವ್ರು ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸ್ ಇತ್ತಲ್ವ, ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅವ್ರು ಪ್ರೊಡ್ಯೂಸ್ ಮಾಡುವಂಥ ವಸ್ತುಗಳ ಕ್ವಾಲಿಟಿ ಸಖತ್ತಾಗಿತ್ತು. ಸೊ ಮೌರ್ಯನ್ ಪೀರಿಯಡಲ್ಲಿ ಪ್ರಾಡಕ್ಟ್ಸ್ ವೇರ್ ಆಫ್ ವೆರಿ ಹೈ ಕ್ವಾಲಿಟಿ, ಸ್ಟ್ಯಾಂಡರ್ಡ್ಸ್ ಕೂಡ ಸಖತ್ತಾಗಿತ್ತು, ರಿಜಿಸ್ಟ್ರೇಷನ್ ಇತ್ತು ಕಿಂಗ್ಸ್ ಜೊತೆಗೆ ಟ್ಯಾಕ್ಸ್ ವಿಷಯಕ್ಕೆ ಬಂದರೆ ಟ್ಯಾಕ್ಸಲ್ಲಿ ಕೂಡ ಡಿಸ್ಕೌಂಟ್ಸ್ ಇತ್ತು. ಅವ್ರು ಕಿಂಗ್ಸ್ ಜೊತೆ ಸರ್ ನಮ್ಮದು ಟ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡಿ ಅಂದರೆ ರಾಜ ಕೂಡ ಒಪ್ಕೊಳ್ತಿದ್ರಂತೆ. ಆ ಥರ ಒಂದು ಸಂಬಂಧನ ಇವ್ರ ಎಕಾನಮಿ ವಿಷಯದಲ್ಲಿ ತಂದಿದ್ರು. ಸೊ ಗಿಲ್ಡ್ಸ್ ವೇರ್ ವೆರಿ ವೆಲ್ ಡೆವಲಪ್ಡ್. ಜೊತೆಗೆ ಇನ್ನೊಂದು ಕೂಡ ಹೇಳ್ತೇನೆ, ಕೆಲಸಗಾರರು ಯಾರು, ಕೂಲಿಗಾರರು ಯಾರು ಅಂತ ಇಟ್ಕೊಂಡ್ರೆ, ದೇರ್ ಆರ್ 2 ಟೈಪ್ಸ್ ಆಫ್ ಕೂಲಿಗಾರಸ್. ಮೌರ್ಯನ್ ಎಂಪೈರ್ಲಿ 2 ಥರ ಕೂಲಿಗಾರ ಇರ್ತಿದ್ರು. ಒಬ್ಬರನ್ನ ನಾವು ವೇಜೆಡ್ ಲೇಬರ್ಸ್ ಅಂತ ಕರಿತೇವೆ, ದುಡ್ಡು ಕೊಟ್ಟು ಕೆಲಸ ಮಾಡುವಂಥವ್ರು. ಒನ್ ವೇರ್ ವೇಜೆಡ್ ಲೇಬರ್ಸ್. ಇನ್ನೊಂದು ಕಡೆ ದಾಸಾಸ್ ಇದ್ರು, ದಾಸಾಸ್ ಅಂದರೆ ಏನು? ಸ್ಲೇವ್ಸ್. ಅಂದರೆ ಯುದ್ಧ ಮಾಡಬೇಕಾದ್ರೆ ಸೋತು ಸಿಕ್ಕಾಕೊಂಡ್ಬಿದ್ದು ಈಗ ಅವ್ರ ಕೆಳಗೆ ಕೆಲಸ ಮಾಡ್ತಿರುವಂಥವ್ರನ್ನ ಸ್ಲೇವ್ಸ್ ಅಂತ ಕರೀತಾರೆ. ಸೊ ಆ ಕಾಲದಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕೆ 2 ಥರ ಜನ ಸಿಗ್ತಿದ್ರು. ಒಂದು ವೇಜೆಡ್ ಲೇಬರ್ ಸಿಗ್ತಿದ್ರು, ಅಂದರೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಕ್ಕೆ. ಇನ್ನೊಂದು ದಾಸಸ್ ಕೂಡ ಸಿಗ್ತಾಯಿದ್ರು. ದಿಸ್ ಇಸ್ ಒನ್ ಮೋರ್ ಪಾರ್ಟ್. ಜೊತೆಗೆ ಇನ್ನೊಂದು ಕೂಡ ಹೇಳ್ತಾನೆ, ಮೇಜರ್ ಇಂಪೋರ್ಟ್ಸಲ್ಲಿ ಏನಿತ್ತು, ಏನೇನ ಇವರು ತರಿಸ್ಕೊಳ್ತಿದ್ರು ಅಂತ ಹೇಳಿದ್ರೆ, ದ ವೆರಿ ಫಸ್ಟ್ ಒನ್ ವಾಸ್ ವೈನ್. ಇವ್ರಿಗೆ ವೈನ್ ತುಂಬ ಇಷ್ಟ ಆಗಿತ್ತು. ಜೊತೆಗೆ ಗೋಲ್ಡ್, ಡೆಫಿನೆಟ್ಲಿ ಗೋಲ್ಡ್ ಬೇಕಾಗತ್ತೆ. ಇನ್ನೊಂದು, ಇಷ್ಟೊಂದು ದೊಡ್ಡ ಆರ್ಮಿ ಇದೆ ಅಂದರೆ ಕುದುರೆಗಳು ಕೂಡ ಬೇಕು. ಇಂಡಿಯಾದಲ್ಲಿ ಕುದುರೆಗಳಷ್ಟು ಇರಲಿಲ್ಲ, ಸೊ ಹಾರ್ಸಸ್ನ ಕೂಡ ಇಂಪೋರ್ಟ್ ಮಾಡಲೇಬೇಕಿತ್ತು. ಆ್ಯಂಡ್ ಗೆಸ್ ಮಾಡಿ, ಮಿಡಲ್ ಈಸ್ಟ್ ಮತ್ತು ಈಸ್ಟರ್ನ್ ಏರಿಯಾಸಲ್ಲಿ ಇವ್ರ ಕಾಂಟ್ಯಾಕ್ಟ್ಸ್ ಇತ್ತಂದರೆ ಆ ಜಾಗದಲ್ಲಿ ನಿಮಗೆ ಅತಿ ಜಾಸ್ತಿ ಸಿಗೋದು ಫ್ರೂಟ್ಸ್, ಡ್ರೈ ಫ್ರೂಟ್ಸ್. ಈ ಆಲ್ಮಂಡ್ಸ್ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು ಇದೆ ಅಲ್ವಾ, ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ಅದು ಕೂಡ ಇಲ್ಲಿಂದ ತರಿಸ್ಕೊಳ್ತಿದ್ರು. ಸೊ ಮೇಜರ್ ಇಂಪೋರ್ಟ್ಸ್ ಬಂದುಬಿಟ್ಟು ವೈನ್, ಗೋಲ್ಡ್, ಹಾರ್ಸಸ್ ಮತ್ತು ಡ್ರೈ ಫ್ರೂಟ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ, ಇದಕ್ಕಿಂತ ಜಾಸ್ತಿ ಏನು ನೆನಪಿರ್ಬೇಕಂತ ಇಲ್ಲ. ಆ್ಯಂಡ್ ಇನ್ನೊಂದು ಕೂಡ ಹೇಳ್ತಾನೆ, ಕಾಯಿನ್ಸ್ ಕೂಡ ಇತ್ತು ಈ ಕಾಲದಲ್ಲಿ. ದೇರ್ ವೇರ್ ಕಾಯಿನ್ಸ್, ಫಾರ್ಮಲ್ ಕಾಯಿನ್ಸ್ ಅಲ್ಲ, ಪಂಚ್ ಮಾರ್ಕೆಟ್ ಕಾಯಿನ್ಸ್, ಅಂದರೆ ಇರ್ರೆಗ್ಯುಲರ್ ಶೇಪಲ್ಲಿ ಇದ್ದಂಥ ಕಾಯಿನ್ಸ್. ಈ ಥರ ಇರ್ರೆಗ್ಯುಲರ್ ಶೇಪ್ಸ್, ಸರ್ಕ್ಯುಲರ್ ಶೇಪ್ಸಲ್ಲಿ ಇವ್ರ ನಾಣ್ಯಗಳಿರಲಿಲ್ಲ, ಒಂದು ಶೇಪ್ಲೆಸ್ ಕ್ರಿಯೇಚರ್ ಸ್ಟೈಲಲ್ಲಿ ಈ ಥರ ಇತ್ತು ಅಷ್ಟೇ. ಇದಕ್ಕಿಂತ ಜಾಸ್ತಿ ನಿಮ್ಗೇನು ಗೊತ್ತಿರಬೇಕಂತ ಇಲ್ಲ. ಜೊತೆಗೆ ಇಂಪಾರ್ಟೆಂಟ್ ಅರ್ಬನ್ ಏರಿಯಾಸ್, ಇವ್ರದ್ರ ಕಾಲದಲ್ಲಿ ಇಂಪಾರ್ಟೆಂಟ್ ಅರ್ಬನ್ ಏರಿಯಾಸ್ ಯಾವ್ಯಾವುದಪ್ಪ ಅಂತ ಇಟ್ಕೊಂಡ್ರೆ, ಒಂದು ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಫಾರ್ ಮೌರ್ಯನ್ ಎಂಪೈರ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಪಾಟಲಿಪುತ್ರ ಇದೆ. ಜೊತೆಗೆ ತಕ್ಸಿಲಾ, ನಮ್ಮ ಚಂದ್ರಗುಪ್ತ ಮೌರ್ಯರು ಬಂದಿದ್ದು ಈ ಊರಿಂದ ಅಲ್ವಾ, ಸೊ ತಕ್ಸಿಲಾ ಅನ್ನೋ ಒಂದು ಊರಿದೆ. ಜೊತೆಗೆ ಇನ್ನೊಂದು ಊರಿದೆ ಉಜ್ಜಯಿನಿ, 3 ಸಾಕು, ಉಜ್ಜಯಿನಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಅರ್ಬನ್ ಸೆಂಟರ್ಸ್ ಆಫ್ ಮೌರ್ಯನ್ ಎಂಪೈರ್. ಮೌರ್ಯನ್ ಎಂಪೈರ್ ಇದ್ದಾಗ ಅತಿ ಡೆವಲಪ್ ಆಗಿದ್ದ ಊರುಗಳು ಯಾವುದು ಅಂದರೆ, ಒಂದು ಪಾಟಲಿಪುತ್ರ ಇದೆ, ತಕ್ಷಶಿಲಾ ಇದೆ, ಉಜ್ಜಯಿನ್ ಇದೆ. ಇದಕ್ಕಿಂತ ಜಾಸ್ತಿ ನೀವು ನೆನ್ಪಿಟ್ಕೋಬೇಕಂತ ಇಲ್ಲ. ಆ್ಯಂಡ್ ಸೊಸೈಟಿ ವಿಷಯಕ್ಕೆ ಬಂದರೆ, ಸಮಾಜ ಯಾವ ಥರ ಇತ್ತು ಅಂತ ಹೇಳೋದಾದರೆ, ಬೈ ಚಾನ್ಸ್ ನಿಮಗೆ ಟೈಮ್ ಸಿಕ್ಕರೆ ಅರ್ಥಶಾಸ್ತ್ರನ ಓದಿ ನೋಡಿ. ಅರ್ಥಶಾಸ್ತ್ರದ್ದು ವೆರಿ ಫಸ್ಟ್ ಚಾಪ್ಟರ್ ಏನು ಹೇಳುತ್ತೆ ಅಂದರೆ, ವರ್ಣ ಸಿಸ್ಟಮ್ ಬಗ್ಗೆ ಮಾತಾಡುತ್ತೆ, ಕ್ಯಾಸ್ಟ್ ಸಿಸ್ಟಮ್. ವರ್ಣ ಸಿಸ್ಟಮ್ ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಅಲ್ಲ, ಸಾರಿ, ಬ್ರಾಹ್ಮಣಾಸ್, ಕ್ಷತ್ರಿಯಾಸ್, ಶೂದ್ರಾಸ್, ವೈಶ್ಯಾಸ್ ಇದೆ ಅಲ್ವಾ, ಇದನ್ನು ವರ್ಣ ಸಿಸ್ಟಮ್ ಅಂತ ಕರೀತಾರೆ. ಇವಾಗ ಮಗುಗೆ ವರ್ಣ ಸಿಸ್ಟಮ್ ಬೈ ಬರ್ತ್ ಬರ್ತಾ ಇತ್ತು, ಜನ್ಮದಿಂದನೇ ಬರ್ತಾ ಇತ್ತು. ನೀನೊಬ್ಬ ಬ್ರಾಹ್ಮಣನ, ನೀನೊಬ್ಬ ಕ್ಷತ್ರಿಯನ, ನೀನೊಬ್ಬ ಶೂದ್ರನ, ನೀನೊಬ್ಬ ವೈಶ್ಯನ ಅನ್ನೋದು
ಮೌರ್ಯನ್ ಎಂಪೈರ್ ಟೈಮಲ್ಲಿ ವೆನ್ ಎವರ್ ಇಟ್ ವಾಸ್ ದ ಪವರ್ ಆಫ್ ಚಾಲುಕ್ಯ ಅಲ್ವಾ, ಅದು ಬೈ ಬರ್ತೆ ಬಂದ್ಬಿಡ್ತಿತ್ತು. ಇದು ಒಂದು ಕಡೆ. ಜೊತೆಗೆ ವುಮೆನ್ಸ್ ಇದ್ರಲ್ವಾ, ಹೆಣ್ಮಕ್ಳು, ಅವ್ರಿಗೆ ಅಷ್ಟೊಂದು ಫೀಚರ್ಸ್ ಇವಾಗ ಕೊಟ್ಟಿರಲಿಲ್ಲ. ಯಾವಾಗ ನಮ್ಮ ಅರ್ಲಿ ವೇದಿಕ್ ಏಜಸ್ಸಲ್ಲಿ ವುಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಹರಪ್ಪನ್ ಸಿವಿಲೈಸೇಷನಲ್ಲಿ ಮದರ್ ಗಾಡೆಸ್ ಕೂಡ ಇದ್ಲು. ಬಟ್ ಮೌರ್ಯನ್ ಪೀರಿಯಡಲ್ಲಿ ವುಮೆನ್ಸ್ ಸ್ಟೇಟಸ್ ತುಂಬ ಕೆಳಗೆ ಬೀಳಕ್ಕೆ ಶುರುವಾಗುತ್ತೆ. ದೆರ್ ಈಸ್ ಅ ಡ್ರಾಪ್ ಆಫ್ ದಿಸ್. ಓಕೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೇನೆ, ವರ್ಣ ಸಿಸ್ಟಮ್ ಇದೆ. ವರ್ಣ ಸಿಸ್ಟಮ್ ಇವಾಗ ಬೈ ಬರ್ತಿಂದ ನಿಮಗೆ ಜಾತಿ ಸಿಗ್ತಾ ಇದೆ. ಜೊತೆಗೆ ವುಮೆನ್ನ ಕೂಡ ಹಿ ಹ್ಯಾಸ್ ಸ್ಟಾರ್ಟೆಡ್ ಡಿಗ್ರೇಡಿಂಗ್. ಈಗ ವುಮೆನ್ಸ್ ಕಂಡೀಷನ್ ಕೂಡ ತುಂಬ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಓವರ್ ಆಲ್ ಥಿಂಗ್ಸ್ ದಟ್ ಈಸ್ ಹ್ಯಾಪ್ನಿಂಗ್ ಇನ್ ಟರ್ಮ್ಸ್ ಆಫ್ ಮೌರ್ಯನ್ ಎಂಪೈರ್. ಆ್ಯಂಡ್ ಮೌರ್ಯನ್ ಎಂಪೈರಲ್ಲಿ ಇನ್ನೂ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ ಇದೆಯಾ, ಒಂದು ಸೆಕೆಂಡ್ ನೋಡಿ ಬಿಡೋಣ. ಅರ್ಥಶಾಸ್ತ್ರದ ಬಗ್ಗೆ ಹೇಳಿದ್ದೆ ಅಲ್ವಾ, ಇವಾಗ ಹೇಳ್ಬಿಡ್ತೇನೆ. ಅರ್ಥಶಾಸ್ತ್ರದಲ್ಲಿ ಒಟ್ಟು 15 ಬುಕ್ ಇದೆ. ಇಟ್ ವಾಸ್ ರಿಟನ್ ಬೈ ಕೌಟಿಲ್ಯ. ದೇರ್ ಆರ್ 15 ಬುಕ್ಸ್. ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಈ ಬುಕ್ಸ್ ನಿಮ್ಗೆ ಹೇಳುತ್ತೆ ಅಂದರೆ, ಪೊಲಿಟಿಕಲ್ ಸೆಟಪ್ ಹೇಳುತ್ತೆ, ಪೊಲಿಟಿಕಲ್ ಹಿಸ್ಟ್ರಿ, ಯಾರ್ಯಾರು ಯಾವಾಗ ರೂಲ್ ಮಾಡಿದ್ರು, ಯಾವ ಥರ ರೂಲ್ ಮಾಡ್ತಿದ್ರು, ಏನೇನು ಡಿಸೈನ್ ಇದೆ, ಇದ್ರ ಬಗ್ಗೆ ಮಾತಾಡುತ್ತೆ. ಅರ್ಥಶಾಸ್ತ್ರದ ಎಕಾನಮಿ ಕೂಡ ಬಂದೇ ಬರುತ್ತೆ. ಸೊ ಇಲ್ಲಿ ನಿಮಗೆ ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ಕೂಡ ಐಡಿಯಾ ಸಿಗುತ್ತೆ. ಎಕನಾಮಿಕ್ ಪಾಲಿಸೀಸ್ ಆಗಿರ್ಬೋದು, ಎಕನಾಮಿಕ್ ಐಡಿಯಾಸ್ ಆಗಿರ್ಬೋದು, ಇದು ಕೂಡ ನಿಮಗೆ ಅರ್ಥಶಾಸ್ತ್ರದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ವೆನ್ ಎವರ್ ದೆರ್ ಇಸ್ ಪಾಲಿಟಿ, ರಾಜ ಹೇಗಿರಬೇಕು ಅನ್ನೋ ಕಾನ್ಸೆಪ್ಟ್ನ ಕೂಡ ಈ ಪುಸ್ತಕ ನಿಮ್ಗೆ ಹೇಳ್ತಾ ಇತ್ತು. ವಾಟ್ ಆರ್ ದ ಪಾಲಿಸೀಸ್ ಆಫ್ ದ ಕಿಂಗ್ಸ್, ಹೌ ದೇ ವರ್ ಮೇಂಟೈನಿಂಗ್, ಇದು ಕೂಡ ಇದೆ. ಜೊತೆಗೆ ಪಾಲಿಟಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಸಿಗುತ್ತೆ ನಿಮಗೆ. ನೋಡಿ, ಕೌಟಿಲ್ಯ ವಾಸ್ ಮೇನ್ಲಿ ಫೋಕಸ್ಡ್ ಆನ್ ಅಡ್ಮಿನಿಸ್ಟ್ರೇಷನ್. ಸೊ ಅಡ್ಮಿನಿಸ್ಟ್ರೇಷನ್ಗೆ ಏನೇನು ರಿಲೇಟೆಡ್ ಟಾಪಿಕ್ಸ್ ಬರುತ್ತೋ ಅದನ್ನೆಲ್ಲ ಬರೆದ್ಬಿಡಿ. ಒಂದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಂದೇ ಬರುತ್ತೆ, ಪೊಲಿಟಿಕಲ್ ಹಿಸ್ಟ್ರಿ ಇದ್ದೇ ಇರುತ್ತೆ, ರಾಜನ ಬಗ್ಗೆ ಬರ್ತಿರ್ತಾರೆ, ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ಬರ್ತಿರ್ತಾರೆ. ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಆರ್ ಆಲ್ವೇಸ್ ದೇರ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇಷ್ಟು ಸಾಕು. ಸೊ ಎಷ್ಟು ಬುಕ್ ಇದೆ ಅರ್ಥಶಾಸ್ತ್ರದಲ್ಲಿ? 15 ಬುಕ್ ಇದೆ. ಬರೆದಿದ್ಯಾರು? ಕೌಟಿಲ್ಯ. ಮೇಜರ್ ಫೋಕಸ್ ಏನು? ಪಾಲಿಟಿಕ್ಸ್, ಹೆಂಗೆ ಪಾಲಿಟಿಕಲ್ ಇತ್ತು, ಯಾರ್ಯಾರು ರಾಜ್ಯ ಇದ್ರು, ಏನೇನು ಆಳ್ತಿದ್ದಾರೆ, ಅದ್ರ ಬಗ್ಗೆ ಐಡಿಯಾ ಇದೆ. ಜೊತೆಗೆ ಎಕನಾಮಿಕ್ ಪಾಲಿಸೀಸ್, ಯಾವ್ಯಾವ ರೀತಿ ರೆಗ್ಯುಲೇಷನ್ಸ್ನ ಇಟ್ಟಿದ್ದಾರೆ, ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಕಲೆಕ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಐಡಿಯಾ ಇದೆ. ಬೇರೆ ರಾಜ್ಯಗಳ ಜೊತೆ ಯಾವ ಥರ ಕನೆಕ್ಷನ್ಸ್ ಇಟ್ಟು, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದ್ರ ಬಗ್ಗೆ ಕೂಡ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ಒಂದು ಕಡೆ. ಇವಾಗ ಡಿಕ್ಲೈನ್, ಇದು ಯಾಕೆ ಮುಳುಗೋಯ್ತು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಲ್ವಾ. ವೆರಿ ಸಿಂಪಲ್. ಫಸ್ಟ್ ಒನ್, ವೆರಿ ಸಿಂಪಲ್, ದಟ್ ಈಸ್ ಬಿಕಾಸ್ ಆಫ್ ದಮ್ಮಯಿಂದ ಏನಾಯಿತು, ಅನೆಕ್ಸೇಷನ್ ಸ್ಟಾಪ್ ಆಯಿತು. ಅನೆಕ್ಸೇಷನ್ ಸ್ಟಾಪ್ ಆದ ಕೂಡ ಏನಾಗುತ್ತೆ, ಬೇರೆ ರಾಜರು ಸ್ಟ್ರಾಂಗ್ ಕೂಡ ಆಗ್ಬೋದು, ನಮ್ಮ ರಾಜ್ಯ ವೀಕ್ ಕೂಡ ಆಗ್ಬೋದು. ಆ್ಯಂಡ್ ಅಶೋಕ ಆದಮೇಲೆ ಬಂದಂಥ ನೆಕ್ಸ್ಟ್ ಸಕ್ಸೆಸರ್ಸ್ ತುಂಬ ವೀಕ್ ಆಗಿದ್ರು. ನೋಡಿ, ದೇ ವರ್ ನಾಟ್ ವೀಕ್ ಬೈ ಬರ್ತ್, ಅವ್ರು ವೀಕಿಂದ ಬರ್ತಾಗಿರಲಿಲ್ಲ. ನೋಡಿ, ವಿ ಸೇ ಅ ಪರ್ಸನ್ ಈಸ್ ಸ್ಟ್ರಾಂಗ್. ಒಬ್ಬ ರಾಜ್ಯ ಸ್ಟ್ರಾಂಗ್ ಅಂತ ನಾವು ಯಾವಾಗ ಹೇಳ್ತೇವೆ, ಅವನು ಇನ್ನೊಂದು ರಾಜ್ಯದ ಮೇಲೆ ದಂಡಯಾತ್ರೆ ಮಾಡಿ ಗೆದ್ದಾಗ. ಬಟ್ ಅಶೋಕನ ದಮ್ಮ ಏನು ಹೇಳುತ್ತೆ, ನಾವು ಯುದ್ಧ ಮಾಡಬಾರ್ದು ಅಂತ. ಸೊ ಆಟೋಮೆಟಿಕಲ್ ಅಶೋಕನ ಮಕ್ಕಳಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಯುದ್ಧ ಮಾಡೋ ಹೋಗೇ ಇಲ್ಲ. ಬಿಕಾಸ್ ರಾಜ ಕೊಟ್ಟಿರುವಂಥ ತೀರ್ಪು ಇದು. ಅದರಿಂದ ನಾವೇನಂತ ಕರಿತೇವೆ, ದೇ ವೇರ್ ವೀಕ್ ಅಂತ ಕರೀತಾರೆ. ಬಟ್ ಅಕಾರ್ಡಿಂಗ್ ಟು ಮೀ, ದೇ ಮೇ ನಾಟ್ ಬಿ ವೀಕ್. ದ ಪ್ರಾಬ್ಲಮ್ ಇಸ್ ಬಿಕಾಸ್ ಆಫ್ ದಿಸ್ ಕಂಡೀಷನ್ಸ್ ದೇ ಬಿಕೇಮ್ ವೆರಿ ವೀಕ್. ಆಯಿತಾ? ಜೊತೆಗೆ ಇದೇ ಟೈಮಲ್ಲಿ ಇನ್ನೊಂದು ಎಂಪೈರ್ ಬೆಳೆಯುತ್ತೆ, ಅದನ್ನು ಶಾತವಾಹನಸ್ ಅಂತ ಕರೀತಾರೆ. ಸಾತವಾಹನಸ್. ಇದೇ ಟೈಮಲ್ಲಿ ಸಾತವಾಹನಸ್ ಕೂಡ ಬೆಳೀತಾರೆ. ಆ್ಯಂಡ್ ದೇ ಗ್ರೋ ಕಾಂಟೆಂಪ್ರರಿ ವಿತ್ ದಿಸ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೀಸನ್ ಇಸ್ ಬಿಕಾಸ್ ಆಫ್ ದ ರೈಸ್ ಆಫ್ ಬುದ್ಧಿಸಮಲ್ಲಿ ಶಾಂತಿನ ದೂತನ ಫಾಲೋ ಮಾಡಬೇಕಾಗಿರೋದ್ರಿಂದ ಯಾರು ಯುದ್ಧಕ್ಕೆ ಹೋಗಲ್ಲ. ಇದರಿಂದ ಕೂಡ ಮೌರ್ಯನ್ ಎಂಪೈರ್ ಡ್ರಾಪ್ ಆಗುತ್ತೆ. ಸೊ ಮೌರ್ಯನ್ ಎಂಪೈರ್ದು ಕ್ರಕ್ಸ್ ಹೇಳಬೇಕಂದ್ರೆ ನಾನು ವೆರಿ ಸಿಂಪಲ್. ಸ್ಟಾರ್ಟ್ ಆಗಿದ್ದು ಚಂದ್ರಗುಪ್ತ ಮೌರ್ಯನಿಂದ, ಮುಗ್ದೋಗೋದು ಕೊನೆ ರೂಲರಿಂದ, ಅವನ ಹೆಸರು ಸಿನ್ಸ್ ದೇ ಆರ್ ವೀಕ್, ಅವ್ರ ಹೆಸರು ಬೃಹದ್ರಥದಿಂದ ಮುಗ್ದೋಗುತ್ತೆ. ಬೃಹದ್ರಥನ ಪುಷ್ಯಮಿತ್ರ ಶುಂಗ ಅವರು ಸಾಯಿಸ್ತಾರೆ. ಆ್ಯಂಡ್ ದೆನ್ ಹಿ ಎಸ್ಟಾಬ್ಲಿಷಸ್ ಶುಂಗ ಡೈನಸ್ಟಿ. ಇಲ್ಲಿಂದ ಶುಂಗ ಡೈನಸ್ಟಿ ಸ್ಟಾರ್ಟ್. ಇಂಡಿಯಾದಲ್ಲಿ, ಭಾರತದ ಇತಿಹಾಸದಲ್ಲಿ, ಭಾರತದ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಈ ಥರ ಒಂದು ವ್ಯಾಪ್ತಿ ಇರುವಂಥ ಸಾಮ್ರಾಜ್ಯ ಇನ್ನೊಂದಿಲ್ಲ. ಇದು ರೈಸ್ ಆಗಿದ್ದೆಲ್ಲಿಂದ, ಮಗಧದಿಂದ ರೈಸ್ ಆಗುತ್ತೆ. ಮಗಧದಿಂದ ಅಪ್ ಆ್ಯಂಡ್ ಆಗಿ ಚಂದ್ರಗುಪ್ತ ಮೌರ್ಯ ಅವರು ಕೌಟಿಲ್ಯ ಅವರ ಸಹಾಯದಿಂದ ಇಂಥ ಒಂದು ಅತಿ ಬಲಿಷ್ಠವಾದಂಥ ಸಾಮ್ರಾಜ್ಯನ ಕಟ್ತಾರೆ. ಬಟ್ ಅಶೋಕನ ಏನು ಹೇಳ್ಬೋದು, ಶಾಂತಿ ಪ್ರಿಯತೆಯಿಂದ ಅಥವಾ ಬಿಕಾಸ್ ಆಫ್ ವಾಟ್ ಯು ಕ್ಯಾನ್ ಸೇ ಬುದ್ಧಿಸಮ್ನ ಫಾಲೋ ಮಾಡೋದ್ರಿಂದ, ಯುದ್ಧ ಮಾಡಲ್ಲ ಅನ್ನೋ ತೀರ್ಪಿನಿಂದ ಪ್ರಾಬ್ಯಾಬ್ಲಿ ಇದ್ರ ಪಿಲ್ಲರ್ಸ್ ವೀಕ್ ಆಗ್ತಾ ಹೋಗುತ್ತೆ. ಈ ಟೈಮಲ್ಲಿ ಕಾಯಿನ್ಸ್ ಯೂಸೇಜ್ ಇತ್ತು, ಬಟ್ ಅದು ಸರ್ಕ್ಯುಲರ್ ಶೇಪಲ್ಲಿ ಇರಲಿಲ್ಲ, ರೆಗ್ಯುಲರ್ ಕರ ಕೂಡ ಇರಲಿಲ್ಲ. ಬಟ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ಗೆ ಇವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ಸ್ ಇದೆ. ಏನು ಕಾಂಟ್ರಿಬ್ಯೂಷನ್ಸ್ ಇದೆ? ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಸ್ತೂಪಾಸ್ ಇದೆ, ಇದೆಲ್ಲ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕವರ್ ಮಾಡ್ತಾನೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಬಂದರೆ ಬಿಂದುಸಾರ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಹ್ಯಾಡ್ ಕಾಂಟ್ಯಾಕ್ಟ್ಸ್ ವಿತ್ ಈಜಿಪ್ಟ್ ಜೊತೆ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇತ್ತು, ಸಿರಿಯಾ ಜೊತೆ ಕಾಂಟ್ಯಾಕ್ಟ್ ಇತ್ತು, ಅಂದರೆ ಮಿಡಲ್ ಈಸ್ಟ್ ಜೊತೆ ತುಂಬ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ಸೊ ಟಾಕಿಂಗ್ ಹೋಲ್ಸೇಲಾಗಿ ಹೇಳೋದಂದರೆ ಸೂಪರ್ ಅಡ್ಮಿನಿಸ್ಟ್ರೇಷನ್, ಸೂಪರ್ ಪಾಲಿಸೀಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಸಖತ್ತಾಗಿದೆ, ಡೇರಿಂಗ್ ಎಂಪೈರ್, ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಎಂಪೈರ್, ಒನ್ ಆಫ್ ದ ಬೆಸ್ಟ್ ಎಂಪೈರ್ಸ್. ಈ ಥರ ಎಂಪೈರ್ ಮತ್ತೆ ಫಾರ್ಮ್ ಆಗೋದು ಗುಪ್ತಾ ಪೀರಿಯಡಲ್ಲಿ. ಅದು ಗುಪ್ತಾ ಕ್ಲಾಸಸ್ ಅಪ್ಕಮಿಂಗಲ್ಲಿ ಹೇಳ್ತಾನೆ. ಗುಪ್ತಾ ಆದಮೇಲೆ ಈ ಥರ ಒಂದು ಸ್ಟ್ರಾಂಗ್ ಸೆಟಪ್ ಆಗೋದು ಮುಘಲ್ಸ್ ಎಂಪೈರಲ್ಲಿ.
ಇಂಡಿಯಾದಲ್ಲಿ ಈ ಥರ ಒಂದು ಸೆಂಟ್ರಲೈಸ್ ಅಡ್ಮಿನಿಸ್ಟ್ರೇಷನ್ ಬರೋದು 4 ಟೈಮಲ್ಲಿ, ಆಯಿತಾ. ಪವರ್ಫುಲ್ ಹೇಳ್ತಾ ಇದ್ದಾನೆ. ಫಸ್ಟ್ ಒನ್ ಈಸ್ ಮೌರ್ಯ, ಸೆಕೆಂಡ್ ಒನ್ ಈಸ್ ಗುಪ್ತಾ, ಥರ್ಡ್ ಒನ್ ಮುಗಲ್ಸ್ ಟೈಮಲ್ಲಿ ಆಗುತ್ತೆ, 4ನೇದು ಬ್ರಿಟಿಷರ್ಸ್ ಟೈಮಲ್ಲಿ ಆಗುತ್ತೆ. ಇದಾದಮೇಲೆ ಇವಾಗ ಪ್ರೆಸೆಂಟ್ ನಮ್ಮ ಇಂಡಿಯನ್ ಮಾಡೆಲ್ ಇದೆ ಅಲ್ವಾ, ದಿಸ್ ಆಲ್ಸೋ ಫಾಲೋ ಸೆಂಟ್ರಲೈಸ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಮೌರ್ಯನ್ ಎಂಪೈರ್. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದಾನೆ. ಆ್ಯಂಡ್ ಮಿಕ್ಕಿದಂಥ ಟಾಪಿಕ್ಸ್ ಎಸ್ಪೆಷಲಿ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಾಸಲ್ಲಿ ನಾನು ಕವರ್ ಮಾಡ್ಕೊಳ್ತಾನೆ. ಓಕೆ, ವಿತ್ ದಿಸ್ ಐ ಎಂಡ್ ಮೌರ್ಯನ್ ಪೀರಿಯಡ್. ನೆಕ್ಸ್ಟ್ ಪೋಸ್ಟ್ ಮೌರ್ಯ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಮಿಕ್ಕಿದ ರಾಜ್ಯ ಸ್ಟಾರ್ಟ್ ಆಗ್ತಾರೆ. ಸೊ ವಿಲ್ ಕೀಪ್ ಆನ್ ಕಂಟಿನ್ಯೂವಿಂಗ್. ಓಕೆ, ಜೈ.